ಎಲ್ರಿಗೂ ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ನಾನು ದೀಪಕ್ ಸಿಎನ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ. ಇವತ್ತು ಪತ್ರಿಕಾಗೋಷ್ಠಿಯನ್ನ ಮುಖ್ಯವಾಗಿ ಉದ್ದೇಶಿಸಿ ಮಾತಾಡೋದಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರಿದ್ದಾರೆ. ಹಾಗೆ ನಮ್ಮ ಜೊತೆಗೆ ಪಕ್ಷದ ಕಾರ್ಯದರ್ಶಿಯಾದ ಎನ್ ನರಸಿಂಹಮೂರ್ತಿ ಅವರು ಕೂಡ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆ ಬಹಳ ಖ್ಯಾತಿಯನ್ನು ಪಡೆದಿತ್ತು. ಹಿಂದೆ ಅಕ್ರಮ ಗಣಿಗಾರಿಕೆ ಅಂತ ಪ್ರಮುಖ ವಿಚಾರಗಳಲ್ಲಿ ಉತ್ತಮ ಕೆಲಸವನ್ನ ಮಾಡಿತ್ತು. ನ್ಯಾಯಮೂರ್ತಿಗಳಾದಂಥ ಹಿಂದೆ ಲೋಕಾಯುಕ್ತರಾದಂಥ ಸಂತೋಷ್ ಹೆಗಡೆ ಅವರು ಅತ್ಯುತ್ತಮ ಕೆಲಸವನ್ನ ಮಾಡಿರುವಂತ ಅನೇಕ ಉದಾಹರಣೆಗಳು, ಅದೇ ರೀತಿ ಅವರದೇ ರೀತಿಯಲ್ಲಿ ಇನ್ನೂ ಹಲವಾರು ಜನರು ಲೋಕಾಯುಕ್ತರಾಗಿ ಉತ್ತಮ ಕೆಲಸವನ್ನ ಮಾಡಿದಂತ ಸಂಸ್ಥೆಯಲ್ಲೂ ಕರ್ನಾಟಕ ಲೋಕಾಯುಕ್ತ. ಆದರೆ ಇವತ್ತು ಕಳೆದ 10-12 ವರ್ಷಗಳಲ್ಲಿ ಬಹುತೇಕ ಕೆಟ್ಟ ವಿಚಾರಗಳಿಗೆ ಅದು ಅಪಖ್ಯಾತಿಯನ್ನು ಪಡ್ಕೊಂಡಿದೆ. ಈ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು, ನಮ್ಮ ಪಕ್ಷದ ಆಗ್ರಹಗಳೇನು ಅನ್ನೋದ್ರ ಬಗ್ಗೆ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಈಗ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಮಸ್ಕಾರ. ಧನ್ಯವಾದಗಳು ದೀಪಕ್ ರವರೇ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲಿಗೆ 1-2 ನಿಮಿಷ ಪತ್ರಿಕಾಗೋಷ್ಠಿ ನಾವು ನಮ್ಮ ಕಚೇರಿಯಲ್ಲಿ ಮಾಡ್ತಿರೋದ್ರ ಬಗ್ಗೆ ಮಾತನಾಡ್ತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಈಗ ಪತ್ರಿಕಾಗೋಷ್ಠಿ ಮಾಡುವಂತಹದ್ದು ತುಂಬಾ ಕಷ್ಟದ ಮತ್ತು ತುಟ್ಟಿ ವಿಚಾರ. ಬೆಂಗಳೂರಿನಲ್ಲಿ ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟ್ ಮಾಡಿದ್ರೆ ಬಹುತೇಕವಾಗಿ ಮಾಧ್ಯಮದವರು ಯಾರೂ ಬರ್ತಾ ಇಲ್ಲ. ಬೇರೆ ಬೇರೆ ಯಾವ್ಯಾವ ಸಮಸ್ಯೆಗಳಿದೆ, ಮತ್ತೆ ಹೊರಗೆ ಮಾಡಬೇಕಂದ್ರೂ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಈ ಹಿನ್ನೆಲೆಯಲ್ಲಿ ನಾವು ಇನ್ಮೇಲೆ ನಮ್ಮ ಪಕ್ಷದ ಪತ್ರಿಕಾಗೋಷ್ಠಿಗಳನ್ನ ಬೆಂಗಳೂರಿನಲ್ಲಿ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಕಚೇರಿಯಿಂದಾನೇ ಮಾಡಲಿದ್ದೇವೆ. ಬೇರೆ ಜಿಲ್ಲೆಗಳಲ್ಲಿ, ಬೆಂಗಳೂರು ಹೊರತುಪಡಿಸಿ ಬೇರೆ ಜಿಲ್ಲೆಗಳಲ್ಲಿ ಪ್ರೆಸ್ ಕ್ಲಬ್ಗಳಲ್ಲಿ ಬಹಳ ಚೆನ್ನಾಗಿ ಪ್ರೆಸ್ ಮೀಟ್ ಮಾಡೋದಕ್ಕೆ ಅನುಕೂಲಗಳಿದೆ. ಮತ್ತು ಬಹುತೇಕ ಎಲ್ಲ ಸ್ಥಳೀಯ ಮಾಧ್ಯಮದವರು, ಜಿಲ್ಲಾ ವರದಿಗಾರರು ಎಲ್ಲರೂ ಆ ಪ್ರೆಸ್ ಮೀಟ್ಗಳಿಗೆ ಬರ್ತಾರೆ. ಆದರೆ ಬೆಂಗಳೂರಿನಲ್ಲಿ ದುರದೃಷ್ಟವಶಾತ್ ಅಂತಹ ಒಂದು ಪರಿಸ್ಥಿತಿ ಇವತ್ತಿಲ್ಲ. ಇದು ತುಂಬಾ ವಿಷಾದನೀಯ. ಗಂಭೀರವಾದ ವಿಚಾರಗಳಿಗೆ ಮೊದಲೆಲ್ಲಾನು ಸುಮಾರು ಸರಿಯಾಗಿ 10 ವರ್ಷಗಳಿಂದ ನನಗೆ ಗೊತ್ತಿರುವ ಹಾಗೆ ನಾನು ಆಗ ಇದ್ದಂತಹ ಪಕ್ಷದಲ್ಲಿ ಪತ್ರಿಕಾಗೋಷ್ಠಿಗಳನ್ನ ಮಾಡಿದಾಗ ಇದೇ ಲೋಕಾಯುಕ್ತದ ಹಗರಣದ ಬಗ್ಗೆ 10 ವರ್ಷಗಳಿಂದ ಅವತ್ತು ಬಹಳಷ್ಟು ಮಾಧ್ಯಮಗಳು, ಏನು ಸುಮಾರು ಒಂದು 15, 20, 30 ಜನ ವರದಿಗಾರರು ಬರ್ತಾ ಇದ್ರು. ಎಲ್ಲ ಟಿವಿ ಚಾನೆಲ್ ಅವರು, ಪ್ರಿಂಟ್ ಮೀಡಿಯಾದವರು, ಹಾಲ್ ತುಂಬ ಹೋಗ್ತಾ ಇತ್ತು ಬೆಂಗಳೂರಿನ ಪ್ರೆಸ್ ಕ್ಲಬ್ ಅಲ್ಲಿ. ಇವತ್ತು ಅದು ಹೇಗೆ ಪ್ರೆಸ್ ಮೀಟ್ ನಡೀತಿದೆಯೋ, ಯಾವ ತರ ನಡೀತಿದೆಯೋ ಗೊತ್ತಿಲ್ಲ. ಬಹುತೇಕ ಮಾಧ್ಯಮ ವರದಿಗಾರರೇ ಅಲ್ಲಿ ಇರೋದಿಲ್ಲ. ಅಲ್ಲೂ ಸಹ 3-4 ಸಾವಿರ ರೂಪಾಯಿ ಹೆಚ್ಚಿಗಾಗಿದೆ. ಇವೆಲ್ಲನೂ ಸ್ವಲ್ಪ ಗಂಭೀರವಾದ ವಿಚಾರಗಳು. ವಿಶೇಷವಾಗಿ ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡೋದಕ್ಕೆ ಇರುವಂತಹ ತೊಂದರೆಗಳು ಬಹಳ ಗಂಭೀರವಾದದ್ದು. ಇದನ್ನು ಮಾಧ್ಯಮ ಅಕಾಡೆಮಿ ಬರೋದಿಲ್ಲ, ಮತ್ತು ಕರ್ನಾಟಕ ಅದೇನು ಕಾರ್ಯನಿರತ ಪತ್ರಕರ್ತರ ಸಂಘ, ಬೇರೆ ಬೇರೆ ಸಂಘಗಳಿದೆ, ಸಂಸ್ಥೆಗಳಿದೆ, ಪ್ರೆಸ್ ಕ್ಲಬ್ ಇದೆ, ಮತ್ತು ಮಾಧ್ಯಮಗಳ ಮುಖ್ಯಸ್ಥಗಳೆಲ್ಲ ಸೇರಿ ಇದಕ್ಕೊಂದು ಸೊಲ್ಯೂಷನ್ ಹುಡುಕೊಳ್ಬೇಕು. ಯಾಕಂದ್ರೆ ಹಲವಾರು ಗಂಭೀರ ವಿಚಾರಗಳ ಬಗ್ಗೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಬಹಳಷ್ಟು ಜನ ಬೆಂಗಳೂರು ನಗರದಲ್ಲಿ ಮಾಡಬೇಕು ಅಂತಿರ್ತಾರೆ. ಇವ್ರು ಬೇರೆ ಕಡೆ ಹೋಗಿ ಮಾಡೋದಕ್ಕೆ ಆಗೋದಿಲ್ಲ. ಅವ್ರಿಗೆ ಇಲ್ಲೊಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಸುಲಭವಾದ ಅವಕಾಶವೇ ಇಲ್ಲ. ಮತ್ತೆ ಕೆಲವೊಂದು ದೊಡ್ಡ ಏನು ಖದೀಮರ ಪ್ರೆಸ್ ಮೀಟ್ಗಳು ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತೆ. ಕೆಲವೊಂದು JCB ಪಕ್ಷಗಳ ಪ್ರೆಸ್ ಮೀಟ್ಗಳು ಅವರ ಕಚೇರಿಗಳಲ್ಲೇ ನಡೆಯುತ್ತೆ. ಮತ್ತು ಆ ಪ್ರೆಸ್ ಮೀಟ್ಗಳಿಗೆ ಮಾಧ್ಯಮದವರನ್ನು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಬರುವ ಹಾಗೆ ಮಾಡುವಂತಹ ವ್ಯವಸ್ಥೆ ಆ ಪಕ್ಷಗಳಲ್ಲೂ ಇದೆ. ಆದ್ರೆ ನಾವು ಆ ತರದ ಯಾವುದೇ ವ್ಯವಸ್ಥೆಯನ್ನು ಇಟ್ಕೊಂಡಿಲ್ಲ. ಸ್ವಯಂ ಪ್ರೇರಿತವಾಗಿ ಮಾಧ್ಯಮದವರು ಬರಬೇಕು. ಮತ್ತೆ ನಮ್ಮ ಪ್ರೆಸ್ ಮೀಟ್ಗಳಲ್ಲಿ ನಾವು ಹೇಳಿದಂತ ಗಂಭೀರವಾದ ವಿಚಾರಗಳನ್ನ ಅವರು ವೃತ್ತಿ ಧರ್ಮಕ್ಕೆ ಅನುಗುಣವಾಗಿ ವರದಿ ಮಾಡಬೇಕು ಅಂತ ನಾವು ಬಯಸ್ತೀವಿ. ಆ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಪಕ್ಷದ ಕಚೇರಿಯಲ್ಲಿ ಈಗ ಹಲವಾರು ಸಂದರ್ಭಗಳಲ್ಲಿ ನಾವು ಕಳೆದ 2-3 ವರ್ಷಗಳಿಂದ ನಮ್ಮ ಪಕ್ಷದ ಕಚೇರಿಯಿಂದಾನೇ ಪ್ರೆಸ್ ಮೀಟ್ ಮಾಡ್ತಾ ಬರ್ತಾ ಇದ್ದೀವಿ. ಸಾಧ್ಯವಾದಷ್ಟು ಬೆಂಗಳೂರಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಮಾಡಿದೆ. ಯಾಕಂದ್ರೆ ಪ್ರೆಸ್ ಕ್ಲಬ್ ಅಲ್ಲಿ ಮಾಡಿದಾಗ ಸಾಕಷ್ಟು ನಮಗೆ ಬಹಳ ನಿರಾಶಾದಾಯಕವಾದಂತಹ ಇದಾಗಿದೆ, ಅನುಭವಗಳಾಗಿವೆ. ಸೊ ಹಾಗಾಗಿ ಇವತ್ತಿನ ಪ್ರೆಸ್ ಮೀಟ್ ಬರೋದಕ್ಕೆ ಮೊದಲು, ಆಮೇಲೆ ಈ ತರಹದ ಪ್ರೆಸ್ ಮೀಟ್ ಮಾಡೋದ್ರಿಂದಾಗಿ ಇನ್ನೊಂದು ಅನುಕೂಲ ಏನು ಅಂದ್ರೆ, ರಾಜ್ಯ ಮಟ್ಟದಲ್ಲಿ ಇವತ್ತು ಕೇವಲ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲದೆ ಅನೇಕ ಎಲ್ಲಾ ಜಿಲ್ಲೆಗಳಲ್ಲೂ ಜಿಲ್ಲಾ ಮಟ್ಟದ ಬಹುಶಃ ಒಂದೊಂದು ಜಿಲ್ಲೆಗೂ 3-4 ತರಹದ ಬಹಳ ಸ್ಥಳೀಯವಾಗಿ ಒಳ್ಳೆಯ ಸರ್ಕ್ಯುಲೇಷನ್ ಇರುವಂತಹ ಪತ್ರಿಕೆಗಳು ಇವೆ. ಅವರಿಗೆ ನಾವು ಬೆಂಗಳೂರಲ್ಲಿ ಮಾಡುವಂತಹ ಪತ್ರಿಕಾ ಟಿಪ್ಪಣಿ ಮೊದಲು PTI ಅಂತಲೋ, ರೈಟರ್ಸ್ ಅಂತಲೋ, ಇನ್ಯಾರು ಅವರು ವರದಿ ಇದನ್ನ ಕೊಡ್ತಾ ಇದ್ರು. ಏನು ಈಗಲೂ ಬಹುಶಃ PTI ಈಗಲೂ ಮಾಡುತ್ತೆ ಅನ್ಸುತ್ತೆ, ರೈಟರ್ಸ್, PTI ಎಲ್ಲ. ಸೊ ಆದ್ರೆ ಜಿಲ್ಲಾ ವರದಿಗಾರರಿಗೆ, ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ ಆ ತರದ್ದು ಸಿಗೋದಿಲ್ಲ. ಇವತ್ತಿರುವಂತಹ ತಂತ್ರಜ್ಞಾನವನ್ನ ಬಳಸಿಕೊಂಡು ಜಿಲ್ಲಾ ಮಟ್ಟದ ಪತ್ರಿಕೆಗಳು ಸಹ ನಮ್ಮ ಪತ್ರಿಕಾಗೋಷ್ಠಿಯನ್ನ ನಾವು ಇಲ್ಲಿ
ಪ್ರೆಸ್ ಮೀಟ್ ಅಲ್ಲಿ ಹೇಳೋದನ್ನ ಅವರನ್ನು ಸಹ ಟಿಪ್ಪಣಿ ಮಾಡಿಕೊಂಡು ತದನಂತರ ಬೇಕಾದ್ರೆ ಬಂದು ವಿಡಿಯೋ ಮತ್ತೆ ಚೆಕ್ ಮಾಡಿಕೊಂಡು ವರದಿಯನ್ನ ಮಾಡಬಹುದು. ಹಾಗಾಗಿ ನಾನು ಈ ಮೂಲಕ ಕೇವಲ ಬೆಂಗಳೂರಿನಿಂದ ಅಥವಾ ರಾಜ್ಯ ಮಟ್ಟದ ಪ್ರಕಟವಾಗುತ್ತೋ ರಾಜ್ಯ ಮಟ್ಟದ ಇತರ ಪತ್ರಿಕೆಗಳು ಮಾತ್ರವಲ್ಲದೆ ಜಿಲ್ಲಾ ಮಟ್ಟದ ಪತ್ರಿಕೆಗಳು ಸಹ ನಮ್ಮ ಪತ್ರಿಕಾಗೋಷ್ಠಿಯನ್ನ ನೋಡಬಹುದು. ಮತ್ತು ದಯವಿಟ್ಟು ನೀವು ಸಹ ಸ್ವತಂತ್ರವಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಿಮ್ಮ ಮಾಧ್ಯಮಗಳಲ್ಲಿ, ನಿಮ್ಮ ಪತ್ರಿಕೆಗಳಲ್ಲಿ ವರದಿ ಮಾಡಿ. ಮತ್ತೆ ಅದೇ ರೀತಿಯಲ್ಲೇ ಯೂಟ್ಯೂಬ್ ಚಾನಲ್ ಅವರು ಬೇರೆ ಬೇರೆ ಫೇಸ್ಬುಕ್ ಚಾನಲ್, ಯೂಟ್ಯೂಬ್ ಚಾನಲ್, ಸಾಕಷ್ಟು ಡಿಜಿಟಲ್ ಮೀಡಿಯಾ ಇವತ್ತಿದೆ. ಅವರು ಸಹ ಈಗಾಗಲೇ ನನಗೆ ಗೊತ್ತಿರುವ ಹಾಗೆ ಕೆಲವರು ನಮ್ಮ ಡೈರೆಕ್ಟ್ ನಮ್ಮ ಲೈವ್ ಅನ್ನೇ ಅವರ ಫೀಡ್ಗೆ ಹಾಕೊಂಡು ಅವರ ಡಿಜಿಟಲ್ ಮಾಧ್ಯಮದಿಂದ ಪ್ರಸಾರ ಮಾಡ್ತಿದ್ದಾರೆ. ಸೊ ದಯವಿಟ್ಟು ಈ ತರಹದ ಹೊಸ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ನಾವು ಇವತ್ತು ಸಮಾಜವನ್ನು ಕಟ್ಟಬೇಕಾಗಿದೆ. ಈ JCB ಪಕ್ಷಗಳು, ದುಷ್ಟ ಭ್ರಷ್ಟ ನೀಚ ರಾಜಕಾರಣಿಗಳು ಸೃಷ್ಟಿ ಮಾಡಿರುವಂತಹ ಒಂದು ಸಮಾಜ, ಏನು ದಟ್ಟ ದರಿದ್ರವಾದಂತಹ ರೀತಿಯಲ್ಲಿ ಇವತ್ತು ಸಮಾಜ ಇದೆ, ಅದನ್ನ ಬದಲಾವಣೆ ಮಾಡೋದಕ್ಕೆ ನಾವೆಲ್ಲರೂ ಶ್ರಮಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಕೇಳ್ಕೊಳ್ಳೋದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾವು ಕೇಳ್ಕೊಳ್ಳೋದು ಎಲ್ಲ ರಾಜ್ಯದ ಡಿಜಿಟಲ್ ಮಾಧ್ಯಮ ಮತ್ತು ಸ್ವತಂತ್ರ ಮಾಧ್ಯಮ ಸಂಸ್ಥೆಗಳು ದಯವಿಟ್ಟು ಇದನ್ನ ಗಂಭೀರವಾಗಿ ವರದಿ ಮಾಡಿ ಮತ್ತು ಅದೇ ರೀತಿಯಲ್ಲೇ ಇಂತಹ ಪ್ರಯತ್ನಗಳಿಗೆ ಪ್ರೋತ್ಸಾಹ ಕೊಡಿ. ಮತ್ತೆ ನೀವು ಸಹ ಈ ಮೂಲಕ ಸ್ವತಂತ್ರವಾಗಿ ಮತ್ತು ಯಾವುದೇ ಮುಲಾಜಿಲ್ಲದೆ ಬೆಳಿತೀರಾ ಅನ್ನುವಂತಹದ್ದು ನನ್ನ ಅನಿಸಿಕೆ. ಇಷ್ಟನ್ನ ಹೇಳ್ತಾ ಬಂಧುಗಳೇ, ಇವತ್ತು ಬಹಳ ಮುಖ್ಯವಾಗಿ 3 ವಿಚಾರಗಳ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದಾಗಿ ಕರ್ನಾಟಕ ಲೋಕಾಯುಕ್ತಕ್ಕೆ ತನ್ನದೇ ಆದಂತಹ ಒಂದು ಹಿರಿಮೆ, ಗರಿಮೆ ಇತ್ತು. ಸುಮಾರು 15 ವರ್ಷಗಳಿಂದ 2009-10ರಲ್ಲಿ ಶಾಸಕರ ಭವನಕ್ಕೆ ನುಗ್ಗಿ ಅಲ್ಲಿ ಲಂಚ ತೆಗೆದುಕೊಳ್ತಾ ಇದ್ದ ಸಂಪಂಗಿ ಅನ್ನುವಂತಹ ಒಬ್ಬ ಶಾಸಕನನ್ನ ಹೆಡೆಮೂರಿ ಕಟ್ಟಿ ಆವತ್ತಿನ ಬೆಂಗಳೂರು ಲೋಕಾಯುಕ್ತದ SP ಮಧುಕರ್ ಶೆಟ್ಟಿ ಮತ್ತು ಬೆಂಗಳೂರು ಲೋಕಾಯುಕ್ತದ DGPನೋ ಉನ್ನತ ಹುದ್ದೆಯಲ್ಲಿದ್ದಂತಹ ರೂಪ್ ಕುಮಾರ್ ದತ್ತಾ ಅವರು ಕರ್ಕೊಂಡು ಬಂದು ಆತ ಕೊನೆಗೆ ಜೈಲು ಆಗುವ ಹಾಗೆ ಬಹಳ ದೊಡ್ಡ ಕೆಲಸ ಮಾಡಿದ್ರು. ಅದೇ ರೀತಿಯಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇರಬಹುದು, ಮತ್ತೆ ಇವನು ಯಾರವನು ಇದು ಗಂಗಾಜಲ ಕೊಟ್ನಲ್ಲ ಕೃಷ್ಣಯ್ಯ ಶೆಟ್ಟಿ ಇರಬಹುದು, ಹಲವಾರು ಜನ, ವಿಶೇಷವಾಗಿ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತರಾಗಿದ್ದಾಗಂತೂ ಅವರು ಕೊಟ್ಟಂತಹ ವರದಿಗಳ ಕಾರಣದಿಂದಾಗಿ ಸ್ವತಃ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಯ್ತು. ಅವರು ರಾಜೀನಾಮೆ ಕೊಟ್ಟು ಹೋಗೋದಕ್ಕೆ ಮೊದಲು ಸಂತೋಷ್ ಹೆಗಡೆ ಅವರೇ ರಾಜೀನಾಮೆ ಕೊಡ್ತೀನಿ ಅಂತ ಹೋಗಿದ್ದಂತ ಸಂದರ್ಭದಲ್ಲಿ, ಯಾಕಂದ್ರೆ ಅವರ ಮೇಲೆ ವೃಥಾ ಆರೋಪಗಳು ಬಂದಾಗ ಅವತ್ತಿನ ಭಾರತೀಯ ಜನತಾ ಪಕ್ಷದ ಪರಮೋಚ್ಚ ನಾಯಕ ಲಾಲ್ ಕೃಷ್ಣ ಅದ್ವಾನಿ ಅವರೇ ಬೆಂಗಳೂರಿಗೆ ಬಂದು ಸಂತೋಷ್ ಹೆಗಡೆ ಅವರಿಗೆ ಮನವೊಲಿಸಿ ಒಂದು ರೀತಿಯಲ್ಲಿ ತಮ್ಮ ಪಕ್ಷದ ವತಿಯಿಂದ ಕ್ಷಮೆ ಕೇಳಿ ಅವರು ಲೋಕಾಯುಕ್ತದಲ್ಲಿ ಸಂತೋಷ್ ಹೆಗಡೆ ಅವರು ಮುಂದುವರಿಯುವಂತಾಯಿತು. ಹೀಗೆ ಲೋಕಾಯುಕ್ತಕ್ಕೆ ತನ್ನದೇ ಆದಂತಹ ಸಾಕಷ್ಟು ಇಡೀ ದೇಶಕ್ಕೆ ಮಾದರಿಯಾಗಿದ್ದಂತಹ ಸಂಸ್ಥೆ ಲೋಕಾಯುಕ್ತ. ಆವತ್ತು 10 ವರ್ಷಗಳ ಹಿಂದೆ ಅವನ ಒಬ್ಬ ಪರಮನೀಚ, ಕಡುಭ್ರಷ್ಟ, ಜನದ್ರೋಹಿ, ಪಾಪಿಷ್ಠ ಭಾಸ್ಕರ್ ರಾವ್, ಅವನು ಜಸ್ಟಿಸ್ ಭಾಸ್ಕರ್ ರಾವ್, ಅಂತಿಂತ ಭಾಸ್ಕರ್ ರಾವ್ ಅಲ್ಲ, ಅವನು ಜಸ್ಟಿಸ್ ಭಾಸ್ಕರ್ ರಾವ್. ಅವನು ಬಂದು ತನ್ನ ಮಗನನ್ನ ಜೊತೆಗೆ ಲೋಕಾಯುಕ್ತದಲ್ಲಿ ಅಷ್ಟೊತ್ತಿಗೆ ತಳ ಊರಿದಂತಹ ಅವನು ಸೈಯದ್ ರಿಯಾಜ್ ಅಂತಹ ನೀಚರನ್ನೆಲ್ಲ ಇಟ್ಕೊಂಡು ಒಂದು ದೊಡ್ಡ ಮುಠ, ಏನಂತಾರೆ ಸುಲಿಗೆ, ಎಕ್ಸ್ಟ್ರಾಷನ್ ಮಾಫಿಯಾ ಲೋಕಾಯುಕ್ತ ಸಂಸ್ಥೆಯಿಂದನೇ ನಡೆಸಿದಂತಹ ಪ್ರಕರಣ ಬಯಲು ಬಂದಾಗ ಅವತ್ತು ಮುಖ್ಯಮಂತ್ರಿ ಆಗಿದ್ದವರು ಇವತ್ತು ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ಯಾವ ರೀತಿಯಲ್ಲಿ ಲೋಕಾಯುಕ್ತ ತಮ್ಮ ಪಕ್ಷದ, ತಮ್ಮ ಪಕ್ಷೀಯರ, ಸ್ವಪಕ್ಷೀಯರ, ತಮ್ಮ ಮಂತ್ರಿ ಮಂಡಳದ ಸಚಿವರ ಅಥವಾ ತಮ್ಮ ಆಪ್ತ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಸ್ವತಂತ್ರವಾಗಿ ತನಿಖೆ ಮಾಡಬಾರದು, ಅದನ್ನ ಮಾಡಬಾರದು ಅನ್ನೋ ಹಾಗೆ ನಾವೇನ್ ಮಾಡಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ACBಯನ್ನು ರಚನೆ ಮಾಡಿ ಜನದ್ರೋಹಿ, ದೇಶದ್ರೋಹದ ಕೆಲಸ ಸಿದ್ದರಾಮಯ್ಯನವರು ಮಾಡಿದ್ದನ್ನ ನಾವು ನೋಡಿದೀವಿ. ಇವತ್ತು ದುರದೃಷ್ಟವಶಾತ್ ಅದೇ ಸಿದ್ದರಾಮಯ್ಯನವರು ಇವತ್ತು ಲೋಕಾಯುಕ್ತದಲ್ಲಿದ್ದಾರೆ. ಮತ್ತೆ ಅಂತಹದ್ದೇ ಒಂದು ಎಕ್ಸ್ಟಾರ್ಷನ್ ಮಾಫಿಯಾ ಲೋಕಾಯುಕ್ತದಲ್ಲಿರೋದು ಗಮನಕ್ಕೆ ಬಂದಿದೆ. ಇವತ್ತು ಮುಖ್ಯ ಲೋಕಾಯುಕ್ತರಾಗಿ ಯಾರಿದ್ದಾರೆ? ಮುಖ್ಯ ಲೋಕಾಯುಕ್ತರಾಗಿ ಜಸ್ಟಿಸ್ BS ಪಾಟೀಲ್ ಅನ್ನುವರು ಇದ್ದಾರೆ. ದುರದೃಷ್ಟವಶಾತ್ ಇದೇ ಲೋಕಾಯುಕ್ತ BS ಪಾಟೀಲರ ಮೇಲೆ ಅವರ ಕುಟುಂಬದವರೇ ಇವರ ಸ್ಥಾನವನ್ನ ದುರ್ಬಳಕೆ ಮಾಡಿಕೊಂಡು, ಅಂದ್ರೆ ನಮ್ಮ ಇವರು ಅಪ್ಪನೋ ಅಮ್ಮನೋ ಅಣ್ಣನೋ ಸರಿ ಅವರ ಸಂಬಂಧ ಏನಿದೆಯೋ ಅದನ್ನ ತೋರಿಸ್ಕೊಂಡು ನಾವು ನಿಮಗೆ ಸಹಾಯ ಮಾಡಿಕೊಡ್ತೀವಿ ನಿಮಗೆ ಅಂತೇಳಿ ಕಕ್ಷಿದಾರರಿಗೆ ಆಶ್ವಾಸನೆಯನ್ನ ಕೊಟ್ಟು ಅವರ ಸ್ಥಾನಬಲವನ್ನ ದುರ್ಬಳಕೆ ಮಾಡಿಕೊಂಡಿರುವಂತಹ ವಿಚಾರ, ವಿಶೇಷವಾಗಿ ಕೋಡೆಸ್ ಕುಟುಂಬದವರು ಪಾಲ್ದಾರರಾಗಿರುವಂತದ್ದು ಸಾಕಷ್ಟು ಮಾಧ್ಯಮಗಳಲ್ಲಿ 3-4 ವರ್ಷದಿಂದ ವರದಿಯಾಗಿದೆ. ಮತ್ತೆ ಇವತ್ತಿಗೂ ಸಹ ಅದು ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ. ಜಸ್ಟಿಸ್ BS ಪಾಟೀಲ್ರು ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಆಗಿದ್ದ ಕಾರಣಕ್ಕಾಗಿ ಇವತ್ತು ಬಹುತೇಕವಾಗಿ ಅದು ಪೆಂಡಿಂಗ್ ಇದೆ. ಇಂತಹ ಒಂದು ಆರೋಪ ಇವರು ಲೋಕಾಯುಕ್ತರಾಗೋದಿಕ್ಕೇನೆ ಅನರ್ಹರು ಅನ್ನುವಂತಹದ್ದು ಮೊದಲಿನಲ್ಲೂ ಇದೆ. ಆದ್ರೆ ನಾವು ಅವ್ರು ಲೋಕಾಯುಕ್ತರಾಗಿ ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ನಮ್ದೇನು ಸಮಯ ಅದ್ರ ಪ್ರಕಾರ ಅದು ಟೆಕ್ನಿಕಲ್ ಆಗೋ ನೈತಿಕವಾಗೋ ಅದು ನಡೀತಾ ಇತ್ತು. ಆದ್ರೆ ಇವತ್ತು ಅವರು ಮುಖ್ಯ ಲೋಕಾಯುಕ್ತರಾಗಿರುವಂತಹ ಸಂದರ್ಭದಲ್ಲಿಯೇ ಇಂತಹ ಒಂದು ದೊಡ್ಡ ಹಗರಣ ಬಯಲಿಗೆ ಬಂದಿದೆ. ಇಲ್ಲಿಯ ತನಕ
ಇಲ್ಲಿಯ ತನಕ ಲೋಕಾಯುಕ್ತ BS ಪಾಟೀಲರು ಈ ವಿಚಾರವಾಗಿ ತುಟಿ ಬಿಚ್ಚಿದಾರ ನನಗೆ ಗೊತ್ತಿದ್ದಂಗೆ ಯಾವುದೇ ಒಂದು ಪತ್ರಿಕಾ ಪ್ರಕಟಣೆ ಆಗಲಿ ಒಂದು ಪತ್ರಿಕಾ ಗೋಷ್ಠಿಯನ್ನಾಗ್ಲಿ ಲೋಕಾಯುಕ್ತ BS ಪಾಟೀಲರು ಮಾಡಿಲ್ಲ. ಲೋಕಾಯುಕ್ತ ಸಂಸ್ಥೆಗೆ ಕಳಂಕ ಅಂಟುಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಪಾರದರ್ಶಕವಾದ ತನಿಖೆಗೆ ಆದೇಶಿಸಬೇಕಾಗಿತ್ತು. ಮತ್ತೆ ಕಾಲಕ್ಕೆ ಪಾರದರ್ಶಕವಾಗಿರುವಂತೆ ಕಾಲಕ್ಕೆ ಆ ತನಿಖೆಯ ವಿಚಾರಗಳನ್ನ ಅವರು ಅಧಿಕೃತವಾಗಿ ಬಿಡುಗಡೆ ಮಾಡಬೇಕಾಗಿತ್ತು. ಮತ್ತು ಲೋಕಾಯುಕ್ತ ಸಂಸ್ಥೆಯನ್ನ ಪರಿಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ನಾವು ಏನೆಲ್ಲ ಮಾಡ್ತಿದ್ದೀವಿ ಅನ್ನೋದನ್ನ ಜಸ್ಟಿಸ್ BS ಪಾಟೀಲರು ತಿಳಿಸಬೇಕಾಗಿತ್ತು. ಆದರೆ ನಮ್ಮ ದುರದೃಷ್ಟ, ಕನ್ನಡಿಗರ ದುರದೃಷ್ಟ, ಅವರು ಇಲ್ಲಿಯ ತನಕ ಅಂತಹ ಯಾವುದನ್ನೂ ಮಾಡಿಲ್ಲ. ಅವರ ಮೂಗಿನ ನೇರದಲ್ಲಿ ಅಕ್ರಮಗಳು ನಡೆದಿದೆ. ಅವರ ಅಧೀನದಲ್ಲಿ ಕೆಲಸ ಮಾಡುವಂತವನು, ಈ ರಾಜ್ಯದ ಕೆಲಸ ಮಾಡುವ ಬೆಂಗಳೂರು ನಗರ ಲೋಕಾಯುಕ್ತ SP ಆಗಿದ್ದಂತವನು, ಅಬಕಾರಿ ಸಚಿವ ತಿಮ್ಮಾಪುರ ಅಂತವ್ರನ್ನೆಲ್ಲ ಹೋಗಿ ಭೇಟಿ ಮಾಡಿ ಇವರೆಲ್ಲ ಲೂಟಿಯನ್ನ ಹಂಚ್ಕೊಳ್ತಾ ಇದ್ದಾರೆ. ಇದು ಗಮನಕ್ಕೆ ಬಂದಿದ್ರು ಇವತ್ತಿನ ತನಕ ಆ ಯಾರನ್ನು ಸುಲಿಗೆಕೋರ BS ಜೋಶಿ, ಶ್ರೀನಾಥ್ ಜೋಶಿ ಅಂತ ಅವರನ್ನ ಅಮಾನತು ಮಾಡಿ ಅಂತ ಸರ್ಕಾರ ಕೇಳಿಲ್ಲ. ಸೊ ಇವೆಲ್ಲವನ್ನು ಬಹಳ ಗಂಭೀರವಾದಂತಹ ವಿಚಾರಗಳು. ಇತ್ತೀಚೆಗೆ ತಾನೆ ಒಂದು 15-20 ದಿವಸದಿಂದ ಅಥವಾ ತಿಂಗಳ ಹಿಂದೆ ನಮ್ಮ ಪಕ್ಷದ ವತಿಯಿಂದ ನಾವೆಲ್ಲ ಒಂದು ನಿಯೋಗ ಹೋಗಿದ್ವಿ ಲೋಕಾಯುಕ್ತಕ್ಕೆ. ಅಲ್ಲಿ ಯಾರು ನೋಡೋದಕ್ಕೆ ಹೋಗಿದ್ವಿ? ಉಪಲೋಕಾಯುಕ್ತರನ್ನ ನೋಡೋದಕ್ಕೆ ಹೋಗಿದ್ವಿ. ಜಸ್ಟಿಸ್ ವೀರಪ್ಪ ಮತ್ತು ಜಸ್ಟಿಸ್ ಫಣೀಂದ್ರ ಅವರನ್ನ ಇಬ್ರು ನೋಡಿ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಲೋಕಾಯುಕ್ತ ಸಂಸ್ಥೆಯ ಗೌರವ ಮತ್ತು ಘನತೆಯನ್ನು ಹೆಚ್ಚಿಸುವಂತ ಕೆಲಸ ಮಾಡ್ತಿದ್ದೀರಾ, ಒಂದು ನೀವು ಮಾಡ್ತಿರುವಂತ ಕೆಲಸ ಸಮಾಜದಲ್ಲಿ ವಿಶ್ವಾಸವನ್ನ ಮೂಡಿಸ್ತಾ ಇದೆ ಅಂತ ಹೇಳಿ ಅವರಿಗೆ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ತಿಳಿಸಿ ಬಂದ್ವಿ. ಆದ್ರೆ ಇವತ್ತು ಐ ಡೋಂಟ್ ನೋ ವೆದರ್ ಲೋಕಾಯುಕ್ತ BS ಪಾಟೀಲ್ ಹಸ್ ಕಾಲ್ಡ್ a meeting of all this ಉಪಲೋಕಾಯುಕ್ತಸ್ ಅಂಡ್ ದ ಕನ್ಸರ್ನ್ಡ್ ಅಫಿಷಿಯಲ್ಸ್. ಐ ಡೋಂಟ್ ನೋ, ಯು ಶುಡ್ ಹ್ಯಾವ್ ಡನ್ ದಟ್. ಅವರಿಷ್ಟೊತ್ತಿಗೆ ಒಂದು ಗಂಭೀರವಾದಂತಹ ಗಂಭೀರವಾಗಿ ವಿಚಾರವನ್ನ ತೆಗೆದುಕೊಂಡು ಉಪಲೋಕಾಯುಕ್ತರನ್ನೆಲ್ಲರನ್ನೂ ಸೇರಿಸಿ ಎಲ್ಲಾ ಅಧಿಕಾರಿಗಳನ್ನು, ಮೇಲಧಿಕಾರಿಗಳನ್ನ ಕರೆಸಿ ಒಂದು ಸಭೆ ಮಾಡಿ ಆ ಸಭೆಯ ಮಾಹಿತಿಯನ್ನ ಸಮಾಜಕ್ಕೆ ಕೊಡಬೇಕಾಗಿತ್ತು. ಐ ಡೋಂಟ್ ಥಿಂಕ್ ದಟ್ ಹ್ಯಾಸ್ ಹ್ಯಾಪನ್. ಸೊ ಲೋಕಾಯುಕ್ತ BS ಪಾಟೀಲರು ತುಂಬಾ ಅಪಾರದರ್ಶಕವಾಗಿ ನಡ್ಕೊಳ್ತಾ ಇದ್ದಾರೆ. ಅವರ ಮೇಲೆ ಆರೋಪ ಇದೆ ಮತ್ತು ಅವರ ಸಂಸ್ಥೆಯ ಮೇಲೆ ಇವತ್ತು ಒಂದು ಗಂಭೀರವಾದಂತಹ ಸಾಕ್ಷ್ಯಾಧಾರಗಳ ಸಮೇತವಾಗಿರುವಂತಹ ಅಪರಾಧ ನಡೆದಿರುವಂತಹ ವಿಚಾರ ಸಾರ್ವಜನಿಕರ ಗಮನಕ್ಕೆ ಬಂದಿದೆ. ಹಾಗಾಗಿ ಇದರ ಹೊಣೆಯನ್ನ ಹೊತ್ತು ಜಸ್ಟಿಸ್ BS ಪಾಟೀಲರು ರಾಜೀನಾಮೆ ಕೊಟ್ಟು ಹೋಗಬೇಕು. ಅವರಿಗೆ ಕನಿಷ್ಠ ಮಟ್ಟದ ಸೌಜನ್ಯ ಇದ್ದರೆ, ನೈತಿಕತೆ ಇದ್ದರೆ ಅವರು ಇದನ್ನ ಮಾಡಬೇಕು. ಯಾಕೆಂದ್ರೆ ಅವರು ಅಪರಾಧದಲ್ಲಿ ತೊಡಗಿದ್ದಾರೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಒಂದು ಸಂಸ್ಥೆಯ ಮುಖ್ಯಸ್ಥನಾಗಿ ತನ್ನ ಅಧೀನ ಸಂಸ್ಥೆಯಲ್ಲಿ ಈ ಮಟ್ಟಕ್ಕೆ ದುರಾಡಳಿತ, ದುರ್ನಡತೆ, ಅವ್ಯವಹಾರ, ಭ್ರಷ್ಟಾಚಾರ, ಸುಲಿಗೆಕೋರತನ, ಕ್ರಿಮಿನಲ್ ಅಪರಾಧಗಳು ನಡೆದಿರುವಂತಹ ಸಂದರ್ಭದಲ್ಲಿ ಅದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂತಹದ್ದು ತಮ್ಮ ಕೈ ಮೀರಿದಾಗ ಮಾಡಲೇಬೇಕಾದಂತ ಕೆಲಸ. ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಅದನ್ನ ಶುದ್ಧೀಕರಣ ಮಾಡುವಂತ, ಸರ್ಜರಿ ಮಾಡುವಂತ ಕೆಲಸವನ್ನ ಮಾಡಬೇಕು. ವಿ ಆರ್ ನಾಟ್ ಸೀಯಿಂಗ್ ಎನಿ ಆಫ್ ಸಚ್ ಥಿಂಗ್ ಎಲ್ಲಿ BS ಪಾಟೀಲರಿಂದ. ಹಾಗಾಗಿ BS ಪಾಟೀಲರಿಗೆ ಆಡಳಿತದ ಮೇಲೆ, ಲೋಕಾಯುಕ್ತದ ಮೇಲೆ ಹಿಡಿತಾ ಇಲ್ಲ, ಅಥವಾ ಅವರು ಸಹ ಲಾಭ ಮಾಡ್ಕೊಳ್ತಾ ಇದ್ದಾರೆ ಈ ಒಟ್ಟಾರೆ ಪರಿಸ್ಥಿತಿಯನ್ನ ಅನ್ನುವಂತಹದ್ದು ಅನ್ನಿಸ್ತಾ ಇರುವಂತಹ ಸಂದರ್ಭದಲ್ಲಿ ಜಸ್ಟಿಸ್ BS ಪಾಟೀಲರು ರಾಜೀನಾಮೆ ಕೊಡಬೇಕು ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹಿಸುತ್ತೆ. ಮೊದಲನೇದಾಗಿ. ಎರಡನೇದಾಗಿ, ಈ ಅಬಕಾರಿ ಸಚಿವ RB ತಿಮ್ಮಾಪುರ ಅನ್ನುವಂತವರು ಇದೇ ಶ್ರೀನಾಥ್ ಜೋಶಿಯೊಂದಿಗೆ ಸಂಪರ್ಕದಲ್ಲಿದ್ರು ಮತ್ತು ಭೇಟಿನೂ ಅವರವರಾಗಿದ್ರು. ಮತ್ತು ಬಹುಶಃ ಅವರು ತಿಮ್ಮಾಪುರ ಜೊತೆಗೆ ತಮ್ಮ ಏನು ಲೂಟಿ ಇದೆ, ಈ ಕಳ್ಳರೆಲ್ಲ ಸೇರಿ ಲೂಟಿ ಮಾಡಿದ್ಮೇಲೆ ಅದನ್ನ ಹಂಚ್ಕೊಳ್ತಾರಲ್ಲ, ಆ ತರ ಹಂಚಿಕೆ ಕಾರ್ಯದಲ್ಲಿ ಅವರೆಲ್ಲ ತೊಡಗಿದ್ರು ಅನ್ನುವಂತಹದ್ದು ಈಗ ಲೋಕಾಯುಕ್ತ ತನಿಖೆಯಿಂದ ಬರ್ತಾ ಇರುವಂತಹ ಕೆಲವೊಂದು ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿಯಲ್ಲಿ ಸಿಗ್ತಾ ಇದೆ. ತಿಮ್ಮಾಪುರ ಅಷ್ಟೇ ಅಲ್ಲದೆ ಅವರ ಆಪ್ತ ಸಹಾಯಕರು, ಈ ಸರ್ಕಾರದ ಹಲವು ಸಚಿವರುಗಳ ಆಪ್ತ ಸಚಿವರುಗಳು ಸಹ ಬಹುಶಃ ಈ ಯಾವನವನು ನಿಂಗಪ್ಪ ಅನ್ನುವಂತಹ ವಜಾಗೊಂಡಂತಹ ಪೊಲೀಸ್ ಒಬ್ಬ ಮಧ್ಯವರ್ತಿಯಾಗಿ ಮಾಡ್ತಾ ಇದ್ದಿದ್ದು, ಮತ್ತೆ ಶ್ರೀನಾಥ್ ಜೋಶಿ ಈ ತರಹದ ಹಲವಾರು ಜನರ ಜೊತೆ ಸಂಪರ್ಕದಲ್ಲಿದ್ದ ಅಂತ ಮಾಹಿತಿ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಬಹಳ ಸ್ಪಷ್ಟವಾಗಿ RB ತಿಮ್ಮಾಪುರ ಇಂತಹ ದಿನಗಳಲ್ಲಿ, ಇಂತಹ ಜಾಗದಲ್ಲಿ ಇಂಥವ್ರನ್ನ ಭೇಟಿ ಮಾಡಿದ್ರು ಅಂತ ಇರುವಂತಹ ಸಂದರ್ಭದಲ್ಲಿ ಈ ಆರೋಪ, ಗಂಭೀರವಾದ ಆರೋಪ, ಭ್ರಷ್ಟಾಚಾರದ ಆರೋಪ, ಅಧಿಕಾರ ದುರುಪಯೋಗದ ಆರೋಪ, ದುರ್ನಡತೆಯ ಆರೋಪ ಬಂದಿರುವಂತಹ ಸಂದರ್ಭದಲ್ಲಿ ಸ್ವಲ್ಪವಾದ್ರೂ ಮಾನ ಮರ್ಯಾದೆ ಇದ್ರೆ, ನೈತಿಕತೆ ಇದ್ರೆ RB ತಿಮ್ಮಾಪುರ ಅವರು ಈ ಕೂಡಲೇ ತಮ್ಮ ಅಬಕಾರಿ ಇಲಾಖೆಯ ಇಂತಹ ದೊಡ್ಡ ಹಗರಣದ ಹೊಣೆ ಹೊತ್ತು ಅವರೂ ಸಹ ರಾಜೀನಾಮೆ ಕೊಡಬೇಕು ಅಂತ ನಾವು KRS ಪಕ್ಷ ಆಗ್ರಹಿಸ್ತೀವಿ. ನಮಗೆ ಗೊತ್ತಿದೆ, ನಾವೇನು ಕೇವಲ ವಾಸ್ತವ ಗೊತ್ತಿಲ್ಲದೆ ಆದರ್ಶದ ಮಾತುಗಳನ್ನು ಆಡುವಂತವರಲ್ಲ. ನಮಗೂ ಗೊತ್ತಿದೆ RB ತಿಮ್ಮಾಪುರ ಬಹುಶಃ 99% ಮಾಡೋದಿಲ್ಲ. ಯಾಕಂದ್ರೆ ಇಡೀ ಮಂತ್ರಿಮಂಡಲವೇ, ಇಡೀ ಕಾಂಗ್ರೆಸ್ ಪಕ್ಷವೇ, ಬಿಜೆಪಿ, ಕಾಂಗ್ರೆಸ್, JDS ಒಬ್ಬರ ಜೊತೆಗೆ ಒಬ್ರು ಪೈಪೋಟಿಯಲ್ಲಿ ಭ್ರಷ್ಟಾಚಾರ ಮಾಡ್ತಿರುವಾಗ ಇದ್ಯಾವ ದೊಡ್ಡ ವಿಚಾರ? ಹಾಗಾಗಿ ಜನರಿಗೆ ಉತ್ತರದಾಯಿತ್ವ ಕೊಡಬೇಕಾದಂತಹ ಸಂದರ್ಭದಲ್ಲಿ
ಸಿದ್ದರಾಮಯ್ಯ, ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಆರ್.ಬಿ. ತಿಮ್ಮಾಪುರ ತಮ್ಮ ಸಚಿವ ಸಂಪುಟದ ಅಬಕಾರಿ ಸಚಿವ ಅವರನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಮಾಡೋದು ಬಿಡೋದು ನಿಮ್ಮ ಯೋಗ್ಯತೆ, ನಿಮ್ಮ ಪ್ರಾಮಾಣಿಕತೆ. ಮುಂದಿನ ದಿನಗಳಲ್ಲಿ ನಿಮಗೆ 2-3 ತರಹದ ಶಿಕ್ಷೆಗಳು ಕಾದಿವೆ ಭ್ರಷ್ಟರಿಗೆ, ನೀಚರಿಗೆ. ಒಂದು ಕಾನೂನಾತ್ಮಕವಾಗಿ ಸಿಗುವಂತಹ ಶಿಕ್ಷೆ, ಇನ್ನೊಂದು ಜನತಾ ನ್ಯಾಯಾಲಯದಲ್ಲಿ ನಿಮಗೆ ಕೊಡುವಂತಹ ಶಿಕ್ಷೆ, ಮೂರನೇದಾಗಿ ಪ್ರಕೃತಿ. ನೀವು ಮಾಡಿರುವಂತಹ ಪಾಪಗಳು ನಿಮ್ಮ ಬೆನ್ನಟ್ಟುತ್ತವೆ. ನಾನು ಸ್ವತಃ ನೋಡಿದ್ದೀನಿ ಯಾರ್ಯಾರು ಪಾಪಿಷ್ಟ್ರು ಯಾವ ತರಹ ನರಳಿ ಬದುಕ್ತಿದ್ದಾರೆ ಅಂತ. ಯಾಕಂದ್ರೆ ಅವರ ಪಾಪಗಳು ಜನಬೆಂಬಲವನ್ನ, ಜನಪ್ರೀತಿಯನ್ನ, ಜನನಂಬಿಕೆಯನ್ನ ದುರುಪಯೋಗ ಮಾಡಿಕೊಂಡಂತಹ ನೀಚರು ಯಾವ ರೀತಿ ಬದುಕ್ತಿದ್ದಾರೆ ಅಥವಾ ಬದುಕಿ ಸತ್ರು ಅನ್ನೋದು ವೈಯಕ್ತಿಕವಾಗಿ ನನ್ನ ಗಮನಕ್ಕೆ ಬಂದಿರೋ ಕಾರಣದಿಂದಾಗಿ ನಾನು ಈಗ ಪ್ರಕೃತಿಯನ್ನು ಸಹ, ಒಂದು ಪ್ರಕೃತಿ ನ್ಯಾಯವನ್ನು ಸಹ ಇಲ್ಲಿ ಕೇಳ್ತೀನಿ. ಆದರೆ ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಏನಂತಾರೆ ಜವಾಬ್ದಾರಿಯುತ ರಾಜಕಾರಣಿಯಾಗಿ ನಾನು ಇವತ್ತು ಕೇಳ್ತಿರುವಂತಹದ್ದು, ಆರ್.ಟಿ. ತಿಮ್ಮಾಪುರ ಅಬಕಾರಿ ಸಚಿವ ರಾಜೀನಾಮೆ ಕೊಡಬೇಕು. ಅವರ ಮೇಲೆ ಅವರ ವಿಚಾರಣೆ ಆಗಬೇಕು. ಇವಾಗೇನು ಲೋಕಾಯುಕ್ತ, ಅವರ ಯೋಗ್ಯತೆಗೆ ಇವತ್ತು ಲೋಕಾಯುಕ್ತ ತನಿಖೆ ಮಾಡ್ತಿರೋರು ಇವತ್ತಿಗೂ ಆರ್.ಬಿ. ತಿಮ್ಮಾಪುರ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆದಿಲ್ಲ. ಶ್ರೀನಾಥ ಜೋಶಿಯನ್ನ ಕರ್ಕೊಂಡು ಬಂದು ಆತನನ್ನ ವಿಚಾರಣೆಗೆ ಒಳಪಡಿಸೋದಿಕ್ಕೆ ಅವ್ರ ಯೋಗ್ಯತೆ ಇಲ್ಲ. ಅದೇ ರೀತಿಯಲ್ಲೇ ತಮ್ಮ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಪೊಲೀಸ್ ಇಲಾಖೆ ಇರಬಹುದು ಅಥವಾ ಲೋಕಾಯುಕ್ತದಲ್ಲಿರುವಂತಹ ಪೊಲೀಸರು ಇರಬಹುದು, ಅವರು ಯಾವ ರೀತಿಯಲ್ಲಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆರ್.ಬಿ. ತಿಮ್ಮಾಪುರ ಅವರನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತ ನಾವು ಕಾಂಗ್ರೆಸ್ ಪಕ್ಷವನ್ನ, ಏನು ಸಂವಿಧಾನ ಹಿಡ್ಕೊಂಡು ಓಡಾಡುವಂತ ರಾಹುಲ್ ಗಾಂಧಿಯನ್ನು ಸೇರಿದಂತೆ, ಏನ್ರಿ ಸ್ವಾಮಿ ನಿಮ್ಮ ಸಂವಿಧಾನ, ಕರ್ನಾಟಕದಲ್ಲಿ ಎಂತಹ ದುರ್ನಾಡತೆ, ದುರಾಡಳಿತ, ಭ್ರಷ್ಟಾಚಾರ ಇದೆ ಅಂತ ನಿಮಗೆ ಗೊತ್ತಿದೆಯಾ? ಸೊ ದಯವಿಟ್ಟು ನಿಮ್ಗೇನಾದ್ರೂ ಸ್ವಲ್ಪ ಮಟ್ಟದ ನಾಚಿಕೆ ಏನಾದ್ರೂ ಇದ್ರೆ ದಯವಿಟ್ಟು ಈ ಕೂಡಲೇ ಸಿದ್ದರಾಮಯ್ಯನವ್ರ ಜೊತೆ ಮಾತನಾಡಿ ಆರ್.ಬಿ. ತಿಮ್ಮಾಪುರ ಅವ್ರನ್ನ ವಜಾ ಮಾಡಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ಶಿಕ್ಷೆ ನಿಮಗೆ, ನೀವು ಮಾಡಿರುವಂತಹ ತಪ್ಪುಗಳಿಂದ ಬಚಾವಾಗೋದಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಹೇಳಿದಾಗೆ, ಮೂರನೇದಾಗಿ ಇಡೀ ಪ್ರಕರಣ ಲೋಕಾಯುಕ್ತದಲ್ಲಿದ್ದಂತಹ ಸುಲಿಗೆಕೋರರ ತಂಡವನ್ನ ಹಾಲಿ ಲೋಕಾಯುಕ್ತದಲ್ಲಿರೋರೇ ತನಿಖೆ ಮಾಡ್ತಾ ಇದ್ದಾರೆ. ಅವರು ಸಹ ಈ ಸುಲಿಗೆಯಲ್ಲಿ ಭಾಗಿದಾರರಾಗಿಲ್ಲ ಅಂತ ಏನು ಸಾಕ್ಷಿ, ಏನು ಆಧಾರ ಅಥವಾ ಯಾವ ನಂಬಿಕೆ? ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇವತ್ತು ಲೋಕಾಯುಕ್ತದಲ್ಲಿರುವಂತಹ ದೊಡ್ಡವರಿಂದ ಹಿಡಿದು ದೊಡ್ಡ ಮನುಷ್ಯರಿಂದ ಹಿಡಿದು ಸರ್ಕಾರದಲ್ಲಿರುವಂತಹ ಹಲವು ಕದೀಮ ಸಚಿವರುಗಳು, ಮುಖ್ಯಮಂತ್ರಿ ಸಚಿವಾಲಯದ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಇಡೀ ಹಗರಣವನ್ನ ಸಾಧ್ಯವಾದಷ್ಟು ಮುಚ್ಚಿ ಹಾಕುವಂತ ಷಡ್ಯಂತ್ರ ಮಾಡ್ತಿದ್ದಾರೆ. ಪೊಲೀಸರೇ ಮತ್ತು ಲೋಕಾಯುಕ್ತ ಪೊಲೀಸರೇ ತಮ್ಮ ಸಹೋದ್ಯೋಗಿಗಳ ಬಗ್ಗೆ ಯಾವ ರೀತಿ ತನಿಖೆ ಮಾಡ್ತಾರೆ. ಮತ್ತೆ ಇವರಿಗೆ ನಿಜಕ್ಕೂ ಇವತ್ತು ಕಳೆದ 7-10 ವರ್ಷಗಳಲ್ಲಿ ನಮಗೆ ನೋಡಿರುವ ಹಾಗೆ ಯಾವ ಮಂತ್ರಿಗೆ ಇವರು ನೋಟಿಸ್ ಕೊಟ್ಟು ಹೈಕೋರ್ಟ್ ಚೀಮಾರಿ ಹಾಕಿಲ್ಲದಂತ ಪ್ರಕರಣ ಬಿಟ್ಟು, ಇತ್ತೀಚೆಗೆ ಸಿದ್ದರಾಮಯ್ಯ ಸಹ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತವರು ಸಹ ಲೋಕಾಯುಕ್ತಕ್ಕೆ ಹೋಗಿ ಅಲ್ವಾ ದೀಪಕ್, ಮೈಸೂರಲ್ಲಿ ಹೇಳಿಕೆ ಕೊಟ್ಟು ಬಂದು ಅವಮಾನಕಾರಿಯಾದಂತಹ ವಿಚಾರ. ಅಪರೂಪಕ್ಕೆ ಅದು ಏನು ಕೋರ್ಟ್ ಉಗಿದಿದ್ದಕ್ಕೆ ಲೋಕಾಯುಕ್ತರನ್ನ. ಸೊ ಹಾಗಾಗಿ ಇಡೀ ಲೋಕಾಯುಕ್ತ ಸಂಸ್ಥೆ ಭ್ರಷ್ಟವಾಗಿದೆ. ಲೋಕಾಯುಕ್ತದಲ್ಲಿ ವಿಚಾರ ಅದು ಹೇಗೋ ಅವರಲ್ಲೇನೆ ಬಹುಶಃ ಪಾಲುದಾರಿಕೆ ಮಾಡ್ಕೊಳ್ಳೋದಕ್ಕೂ ಅಥವಾ ನನ್ನ ಮೇಲೆ ಯಾವನೋ ತಿಂದು ಕೋತಿ ತಾನ್ ತಿಂದು ಮೇಕೆ ಬಾಯಿ ಒರೆಸ್ದು ಅನ್ನೋ ಹಾಗೆ ಅವನು ತಿಂತಾ ಇರೋದು ನನ್ನ ಮೇಲೆ ಬಂದು ನಾನೆಲ್ಲೋ ಹೋಗ್ತೀನಿ ಅಂತ ಹೇಳಿ ಈಗೇನೋ ಭಯಭೀತರಾಗಿ ಲೋಕಾಯುಕ್ತ ಪೊಲೀಸರು ಕೆಲವೊಂದು ತನಿಖೆ ಮಾಡ್ತಿದ್ದಾರೆ ಹೊರತು, ಇಲ್ಲ ಅಂದಿದ್ರೆ ಗೊತ್ತಿರೋದೇ ಇವ್ರಿಗೇನು ಗೊತ್ತಿಲ್ಲದಂತಹ ಆ ಮೂಢರು ಮುಗ್ಧರು ಅಲ್ಲ ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಿರುವಂತಹ IPS ಆಫೀಸರ್ಗಳು. ಹಾಗಾಗಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ಈಗ ಇಂಟರ್ನಲ್ ಏನು ತನಿಖೆ ನಡೀತಾ ಇದೆ, ಈ ತನಿಖೆ ಇಲ್ಲಿ ತನಕ ಯಾವ ಮಾಹಿತಿಯೂ ಬಂದಿಲ್ಲ. ಇವರು ಚಾರ್ಜ್ ಶೀಟು ಹಾಕೋದಿಲ್ಲ ಮತ್ತು ಏನು ಸರಿಯಾಗಿ ತನಿಖೆ ಆಗ್ತಾ ಇದ್ರೆ ಪ್ರಜಾಪ್ರಭುತ್ವದಲ್ಲಿ ಆಗಾಗ ಬಂದು ತನಿಖೆ ಹಂತದಲ್ಲಿನೂ ಮಾಹಿತಿಗಳನ್ನ ಕೊಡಬೇಕು. ಪತ್ರಿಕಾಗೋಷ್ಠಿಯನ್ನು ಇತ್ತೀಚೆಗೆ ನಾನು ನೋಡಿದ ಹಾಗೆ ಬಿ ದಯಾನಂದ್ ಅವರು ಬೆಂಗಳೂರಿನ ಆಯುಕ್ತರಾಗಿದ್ದಂತ ಪೊಲೀಸ್ ಕಮಿಷನರ್ ಆಗಿದ್ದಂತವರು ಹಲವು ವಿಚಾರಗಳ ಬಗ್ಗೆ 1 ದಿವಸ 2 ದಿವಸಕ್ಕೊಂದ್ಸಲ ಬಂದು ಮಾಹಿತಿ ಕೊಡ್ತಾ ಇದ್ರು, ಅವರೇ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ರು. ಆ ತರಹದ ಪಾರದರ್ಶಕತೆ ಮತ್ತು ಜವಾಬ್ದಾರಿಯುತ ನಡವಳಿಕೆ ನಾನು ಇತ್ತೀಚಿನ ವರ್ಷಗಳಲ್ಲಿ ಯಾವ ಅಧಿಕಾರಿಗಳಿಂದಲೂ ನೋಡಿಲ್ಲ. ಹಾಗಾಗಿ ಲೋಕಾಯುಕ್ತದಿಂದ ಎಲ್ಲ ಗುಪ್ತವಾಗಿ ಅವರಿಗೆ ಕಾಂಟ್ಯಾಕ್ಟ್ಸ್ ಇರುವಂತಹ ಲೀಕ್ಡ್ ಸೋರ್ಸಸ್ ಅಷ್ಟೇ, ಕಾಂಟ್ಯಾಕ್ಟ್ಸ್ ಇರುವಂತಹ ಜರ್ನಲಿಸ್ಟ್ಗಳಿಗೆ ಅಷ್ಟೋ ಇಷ್ಟೋ ಮಾಹಿತಿ ಕೊಡ್ತಾರೆ ಹೊರತು ಪಾರದರ್ಶಕವಾಗಿ ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾಗಲಿ, ಪತ್ರಿಕಾಗೋಷ್ಠಿ ಮಾಡಿ ಪತ್ರಕರ್ತರಿಂದ ಉಪಪ್ರಶ್ನೆಗಳನ್ನ ತೆಗೆದುಕೊಂಡು ಫಾಲೋ ಪ್ರಶ್ನೆಗಳಿಗೆ ಉತ್ತರಿಸಿ ಮಾಹಿತಿಯನ್ನು ಕೊಟ್ಟಿರುವಂತಹ ಉದಾಹರಣೆಗಳೇ ಇಲ್ಲ. ಹಾಗಾಗಿ ಇಡೀ ಹಗರಣವನ್ನ ಮುಚ್ಚಾಕೋದಿಕ್ಕೆ ಲೋಕಾಯುಕ್ತದಲ್ಲಿರುವಂತಹ ದೊಡ್ಡ ಮನುಷ್ಯರೆಲ್ಲ ಸೇರ್ಕೊಂಡು, ಸರ್ಕಾರದಲ್ಲಿರುವಂತಹ ಖದೀಮ ಮಂತ್ರಿಗಳು, ನೀಚ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಇವತ್ತು ಪ್ರಯತ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಒಂದು ಗಂಭೀರವಾದಂತಹ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ನಾನು ಇದನ್ನು ಆರೋಪ ಮಾಡ್ತಾ ಇಲ್ಲ, ನಿಜಕ್ಕೂ ಇದು ನಡೀತಾ ಇದೆ ಅನ್ನುವಂತಹ ಮಾಹಿತಿ ನಮಗೆ ಲೋಕಾಯುಕ್ತದ ಒಳಗಡೆಯಿಂದನೇ ನಮಗೆ ಬಂದಿದೆ. ನೀವು ಇದನ್ನ ಮಾತಾಡಿ ಅಂತ ಕೇಳಿದ ಕಾರಣಕ್ಕಾಗಿ ನಾನು ಸ್ವಲ್ಪ ಧೈರ್ಯವಾಗಿ ವಿಚಾರವಾಗಿ ಅಂತೆ ಕಂತೆಗಳನ್ನ ಬಿಟ್ಟು ನೇರವಾಗಿ
ಹೇಳ್ತಾ ಇದ್ದೀನಿ. ಇಡೀ ಷಡ್ಯಂತ್ರವನ್ನ, ಇಡೀ ಹಗರಣವನ್ನ ವೀಕನ್ ಮಾಡಿ, ಪೊಲೀಸ್ ಕೇಸನ್ನ ವೀಕನ್ ಮಾಡಿ, ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಿ, ಇಡೀ ಹಗರಣವನ್ನ ಮುಚ್ಚ ಹಾಕೋದಿಕ್ಕೆ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಈಗಾಗಲೇ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಇದಕ್ಕೆ ಒಂದು ಉದಾಹರಣೆ ಏನು ಅಂದ್ರೆ, ನಿಂಗಪ್ಪ ಅರೆಸ್ಟ್ ಆಗ್ತಾನೆ, ಶ್ರೀನಾಥ್ ಜೋಶಿ ತಪ್ಪಿಸ್ಕೊಳ್ತಾನೆ. ನಿಂಗಪ್ಪ ಮತ್ತು ಶ್ರೀನಾಥ್ ಜೋಶಿಗೆ ಈ ರಾಜ್ಯದ ಬಹಳ ದೊಡ್ಡ ದೊಡ್ಡ ವಕೀಲರು ಕ್ಷಣ ಮಾತ್ರದಲ್ಲಿ ಸಿಗ್ತಾರೆ, ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಇಂದ ನಿಂಗಪ್ಪನಿಗೆ ಬೇಲ್ ಸಿಗುತ್ತೆ. ಶ್ರೀನಾಥ್ ಜೋಶಿ ಮೇಲೆ ಏನು ಬಲವಂತರ ಕ್ರಮ ಜರುಗಿಸಬಾರದು ಅಂತ ಆದೇಶ, ನೋಟಿಸ್ ವಜಾ ಆಗುತ್ತೆ. ಅವನು ಶ್ರೀನಾಥ್ ಜೋಶಿಗೆ ಸಿಕ್ಕಿರುವಂತಹ ನೋಟಿಸು ವಜಾ ಆಗುತ್ತೆ. ಇದು ನೋಡಿ ಹೇಗ್ ಬಂತು ಅವರಿಗೆ ಆ ಶಕ್ತಿ, ಶ್ರೀನಾಥ್ ಜೋಶಿಗೆ ಆಗಲಿ, ಅದಕ್ಕಿಂತ ಮುಖ್ಯವಾಗಿ ಆಫ್ಟರ್ ಆಲ್ ಒಬ್ಬ ವಜಾಗೊಂಡಿದ್ದಂತಹ ಖದೀಮ, ನೀಚ, ಭ್ರಷ್ಟ, ಕ್ರಿಮಿನಲ್ ನಿಂಗಪ್ಪನಿಗೆ ಆಗಲಿ, ನಿಂಗಪ್ಪನಿಗೂ ಅಲ್ಲ, ನಿಂಗಪ್ಪ ಆಲ್ರೆಡಿ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾನೆ, ಲೋಕಾಯುಕ್ತ ಕಸ್ಟಡಿಯಲ್ಲಿ ಇರ್ತಾನೆ. ಅವನ ಹೆಂಡತಿಗೆ, ಬಹುಶಃ ಅಮಾಯಕರಾಗಿರುವಂತಹ ಆ ಹೆಣ್ಣು ಮಗಳಿಗೆ ಹೇಗೆ ಅಂತಹ ದೊಡ್ಡ ದೊಡ್ಡ ವಕೀಲರು ಸಿಗ್ತಾರೆ, ಅದು ಹೇಗೆ ಅವರೆಲ್ಲ ಹೈಕೋರ್ಟ್ ಮುಂದೆ ಅಷ್ಟು ಬೇಗ ಹೋಗ್ತಾರೆ, ಅದು ಹೇಗೆ ಅಷ್ಟು ಬೇಗ ಬೇಲ್ ಸಿಗುತ್ತೆ, ಇವೆಲ್ಲ ಚರ್ಚೆ ಆಗಬೇಕು. ಇದು ನಾನು ಈ ಒಂದು ಸಂದರ್ಭದಲ್ಲಿ ಲೋಕಾಯುಕ್ತನಾಗಿದ್ದಂತಹ ಜಸ್ಟಿಸ್ ಭಾಸ್ಕರ್ ರಾವ್ ಪ್ರಕರಣ 2017ರಲ್ಲಿನೇ ಚಾರ್ಜ್ ಶೀಟ್ ಆಗಿದೆ. ಇಲ್ಲಿ ತನಕ ಯಾವುದೂ ಆಗಿಲ್ಲ. ಅವನು ಸಾಯೋ ತನಕ ಆ ಪ್ರಕರಣ ಮುಂದುವರಿಯಲ್ಲ. ಯಾಕೆಂದ್ರೆ ಬ್ರದರ್ ಜಡ್ಜ್ಗಳ ಕಾರಣಕ್ಕಾಗಿ, ತಮ್ಮ ಕರ್ನಾಟಕ ಹೈಕೋರ್ಟ್ನ ಜಡ್ಜ್ ಆಗಿದ್ದಂತ ಕಾರಣಕ್ಕಾಗಿ ಅವನ ಮೇಲೆ ಇರುವಂತಹ ಪ್ರಕರಣವನ್ನು ಮುಂದುವರಿಸದಂತೆ ಕರ್ನಾಟಕ ನ್ಯಾಯಾಂಗ ತೀರ್ಮಾನ ಮಾಡಿದೆ. ಇದು ದುರದೃಷ್ಟ ಪ್ರಸಂಗ. ಯಾರಾದ್ರೂ ಇದ್ರ ಮೇಲೆ PIL ಹೋಗ್ಬೇಕು, ಇಲ್ಲಿಂದ ಸುಪ್ರೀಂ ಕೋರ್ಟ್ ಹೋಗ್ಬೇಕು. ಆದ್ರೆ ಇವೆಲ್ಲವನ್ನು ಮಾಡುವಂತ ಜವಾಬ್ದಾರಿಯನ್ನ ನಾವು ಸದನದಲ್ಲಿ ಮಾತನಾಡುವಂತಹ ಇಮ್ಯುನಿಟಿ ಕೊಟ್ಟು ಮಾತನಾಡುವಂತಹ ಅಧಿಕಾರವನ್ನ ಶಾಸಕರಿಗೆ ಕೊಟ್ಟಿದ್ದೀವಿ. ಯಾವ ಶಾಸಕ ಮಾಡ್ತಾ ಇದ್ದಾನೆ, ಯಾವ ವಿರೋಧ ಪಕ್ಷ ಇವತ್ತು ಈ ವಿಚಾರವಾಗಿ ಹೋರಾಟ ಮಾಡ್ತಾ ಇದೆ? ಕಾಂಗ್ರೆಸ್ ಪಕ್ಷದ ದುರಾಡಳಿತದ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಮತ್ತು JDS ಎರಡು ವಿರೋಧ ಪಕ್ಷಗಳು ಏನು ಎಲೆಕ್ಟೆಡ್ ಮೆಂಬರ್ಸ್ ಇರುವಂತವ್ರು, ಅವ್ರು ಏನ್ ಮಾಡ್ತಾ ಇದ್ದಾರೆ? ಸೊ ಇವ್ರು ಯಾರಿಗೂ ಇದು ಬೇಕಾಗಿಲ್ಲ. ಭ್ರಷ್ಟಾಚಾರದ ಈ ಪ್ರಕರಣ ಇಲ್ಲಿಗೆ ಮುಚ್ಚೋಗ್ಬೇಕು ಅನ್ನುವಂತಹ ಒಂದು ಇದು ಅವರಿಗೆ ಅವರೆಲ್ಲರ ಮನಸ್ಸಲ್ಲಿ ಇರೋದ್ರಿಂದಾಗಿ ಎಲ್ಲರನ್ನು ಕಳ್ರೆ. ಈ ಶ್ರೀನಾಥ್ ಜೋಶಿಗೆ ಉತ್ತರ ಕರ್ನಾಟಕದ ಬಹಳ ಪ್ರಭಾವಶಾಲಿಯಾದಂತಹ ಬಿಜೆಪಿ ನಾಯಕನೊಬ್ಬನ ಬೆಂಬಲ ಇದೆ. ಇವನು ಶ್ರೀನಾಥ್ ಜೋಶಿ ಅನ್ನುವಂತವನು ಧಾರವಾಡ ಸುತ್ತಮುತ್ತ ಅವನಲ್ಲಿ ಏನು ಅಧಿಕಾರ ಸರ್ವಿಸ್ ಅಲ್ಲಿ ಇದ್ದಾಗ ಏನೆಲ್ಲ ಅವ್ಯವಹಾರಗಳನ್ನ ಮಾಡಿದ್ರು. ಇತ್ತೀಚೆಗೆ ನಾನು ಧಾರವಾಡದ ಒಬ್ಬ ಪತ್ರಕರ್ತ ಮಿತ್ರರು ಇದ್ದಂತಹ ಒಂದು ಟಿವಿ ಪ್ಯಾನೆಲ್ ಅಲ್ಲಿ ಕೇಳಿದೆ. ಅವ್ರು ಹೇಳ್ತಾ ಇದ್ರು, ಈ ಶ್ರೀನಾಥ್ ಜೋಶಿ ಏನು ಧಾರವಾಡದ ಸುತ್ತಮುತ್ತ ಮಾಡಿರುವಂತಹ ಹಗರಣಗಳು, ಅಕ್ರಮಗಳು ಲೋಕಾಯುಕ್ತ ಸಂಸ್ಥೆಗೆ ಗೊತ್ತಿರ್ಲಿಲ್ವಾ? ಇಂತಹ ಒಂದು ಕಳಂಕಿತ ವ್ಯಕ್ತಿಯನ್ನ ಲೋಕಾಯುಕ್ತ ಸಂಸ್ಥೆಗೆ ಕರೆಸ್ಕೊಳ್ಳೋದಕ್ಕೆ ಮೊದಲು ಲೋಕಾಯುಕ್ತರು ಯೋಚನೆ ಮಾಡಬಾರದಿತ್ತು ಲೋಕಾಯುಕ್ತ ಸಂಸ್ಥೆ ಅಂತ ನೇರವಾಗಿ ಲೈವ್ ಅಲ್ಲಿ ಧಾರವಾಡದ ಒಬ್ಬ ಹಿರಿಯ ಪತ್ರಕರ್ತರು ಹೇಳುದು. ಸೊ ಹಾಗಾಗಿ ಇವೆಲ್ಲ ಬಿಜೆಪಿ, ಕಾಂಗ್ರೆಸ್, JDS ಎಲ್ಲರ ಕೃಪಾ ಕಟಾಕ್ಷದಲ್ಲಿ ಇವತ್ತು ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ನಾವು ಏನಾದ್ರೂ ಲೋಕಾಯುಕ್ತಕ್ಕೆ ಇವತ್ತು ದೂರ ತಗೊಂಡು ಹೋದ್ರೆ ಕೊಡ್ಲೇಬೇಕು, ಅಲ್ಲಿಗೆ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಇರುವಂತದ್ದು ನಮಗೆ ಅದರ ಜೊತೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರು ನಾವು ಆ ಕೆಲಸ ಮಾಡಬೇಕಾಗುತ್ತೆ. ಆದ್ರೂ ಒಂದು ಅಳುಕು ಗಿರಾಕಿ ಹುಡುಕ್ ಕೊಟ್ಟಾಗೆ ಇವರಿಗೆ ಹೋಗಿ ಕೊಟ್ರೆ ಅಂತ ಎಲ್ಲೆಲ್ಲಿ ರೇಡ್ ಆಗ್ತಾ ಇತ್ತು ಅನ್ನೋದನ್ನ, ಆ ರೇಡ್ ಆಗುವಂತ ವ್ಯಕ್ತಿಗಳಿಗೆ ಇವನು ನಿಂಗಪ್ಪ ಸ್ವತಃ ಮಾಹಿತಿಯನ್ನ ಪಡ್ಕೊಂಡು ಲೋಕಾಯುಕ್ತ ಅಧಿಕಾರಿಗಳಿಂದ ಅವರಿಗೆ ತಲುಪಿಸ್ತಾ ಇದ್ದ ಅಂತ ಅವನು ವಿಚಾರಣಾ ಸಂದರ್ಭದಲ್ಲಿ ಹೇಳಿದ್ದಾನೆ ಅಂತ ಮಾಹಿತಿ ಬಂದಿದೆ. ಇನ್ಯಾವ ತರಹದ ಹಾಗಾಗಿ BS ಪಾಟೀಲ್ ಇನ್ಕ್ಲೂಡಿಂಗ್ ನಾನು ಈ ಸಂದರ್ಭದಲ್ಲಿ ಉಪಲೋಕಾಯುಕ್ತರಾದ ವೀರಪ್ಪ ಮತ್ತು ಪಣೀಂದ್ರ ಇಬ್ಬರಲ್ಲೂ ಜಸ್ಟಿಸ್ ವೀರಪ್ಪ, ಜಸ್ಟಿಸ್ ಪಣೀಂದ್ರ ಅವರನ್ನ ಕೇಳ್ಕೊಳ್ತೀನಿ, ಪ್ಲೀಸ್ ಡಿಮ್ಯಾಂಡ್ ಎನ್ ಇಮಿಡಿಯೇಟ್ ಮೀಟಿಂಗ್ ವಿತ್ ಲೋಕಾಯುಕ್ತ ಅಂಡ್ ಆಲ್ಸೋ ವಿತ್ ಅದರ್ ಸೀನಿಯರ್ ಆಫೀಸರ್ಸ್ ಆಫ್ ಲೋಕಾಯುಕ್ತ. ಇಮಿಡಿಯೇಟ್ ಆಗಿ ಕರೀರಿ. ಮತ್ತೆ ಆಲ್ಸೋ ಡಿಮ್ಯಾಂಡ್ ದ ಗವರ್ಮೆಂಟ್ ಟು ಸಸ್ಪೆಂಡ್, ಟು ಸೆಂಡ್ ದಿಸ್ ಶ್ರೀನಾಥ್ ಜೋಶಿ ಸೇರಿದಂತೆ ಯಾರೆಲ್ಲ ಇನ್ನೊಬ್ಬ SP ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಈ ಹಗರಣದಲ್ಲಿ. ಹಾಗಾಗಿ ಇವರೆಲ್ಲರನ್ನು ask them to send them, at least pending the inquiry, ask them to send them on leave or suspend them. ದಯವಿಟ್ಟು ಪ್ಲೀಸ್ ಇಷ್ಟನ್ನಾದ್ರೂ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗಾಗಿ ಇವತ್ತು ಈ ಪ್ರಕರಣ ಪೂರ್ತಿ ಮುಚ್ಚಾಕುವಂತಹ ರೀತಿ ನಡೀತಿರೋದ್ರಿಂದ ರಾಜ್ಯ ಸರ್ಕಾರನೇ ಮನವಿ ಮಾಡಬೇಕು, ಇಲ್ಲ ಯಾರಾದ್ರೂ PI ಹೋಗ್ಬೇಕು, ನಾವು ನೋಡ್ತೀವಿ. ಆದ್ರೆ ರಾಜ್ಯ ಸರ್ಕಾರ ನಿಜಕ್ಕೂ ಅದಕ್ಕೆ ಮಾನ ಮರ್ಯಾದೆ ಇದ್ರೆ, ಭ್ರಷ್ಟಾಚಾರ ಇರುವ ಆಡಳಿತ ಇಲ್ಲ. ಅದು ನಾವು ಕೇಳಬೇಕು, ಕೇಳ್ತಾ ಇದ್ದೀವಿ. ನಿಜಕ್ಕೂ ಇದು ವಿಷಾದದ ಸಂಗತಿ. ನಂಬಿಕೆ ಇಲ್ಲದೇನೆ ನಾವು ಕೇಳಬೇಕಾಗಿರುವಂತಹ ಪರಿಸ್ಥಿತಿ. ಗೊತ್ತು ನಮ್ಗೆ ಇದಾಗಲ್ಲ ಅಂತ, ಆದ್ರೆ ಜನಾಭಿಪ್ರಾಯ, ಜನಾಕ್ರೋಶವನ್ನ ಏನು ರೂಪಿಸುವಂತಹ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದುವರಿಯುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಬೇಡಿಕೆಯನ್ನು ಹೇಳ್ತಾ ಇದ್ದೀವಿ. ಈ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರ ಹೈಕೋರ್ಟಿನ ಮೇಲುಸ್ತುವಾರಿಯಲ್ಲಿ ಈ ಪ್ರಕರಣವನ್ನ CBI ತನಿಖೆಗೆ ಒಪ್ಪಿಸಬೇಕು. CBI ಏನಾದ್ರು ಅದನ್ನು ಪಂಜರದಗಿಳಿ ಅಲ್ಲೂ ಗೊತ್ತು ಯಾರಾದ್ರೂ ದೊಡ್ಡ ದೊಡ್ಡ ಕೇಂದ್ರ ಒಕ್ಕೂಟ ಸರ್ಕಾರದಲ್ಲಿ ಅಧಿಕಾರದಲ್ಲಿರುವಂತಹ ಪಕ್ಷದ ಖದೀಮರೇನಾದ್ರೂ ಇನ್ವಾಲ್ವ್ ಆಗಿದ್ರೆ ಅವ್ರು ಮಾಡೋದಿಲ್ಲ. ಮತ್ತೆ ಎನಿವೇರ್ ಇಟ್ ಕ್ಯಾನ್ ಬಿ ಬಾಟ್. ಸೊ ಹಾಗಾಗಿ ಕರ್ನಾಟಕದವರೇ ಇವತ್ತು CBI ಕರ್ನಾಟಕ ಕೇಡರ್ ಆಫೀಸರೇ ಇವತ್ತು CBI ಹೆಡ್ ಆಗಿರೋದು ಅಲ್ವಾ? ಸೊ ಹಾಗಾಗಿ ನಮ್ಗೇನು ಅಂತ ನಂಬಿಕೆ ಇಲ್ಲ. ಆದ್ರೂ
ನಾವು ಡಿಮ್ಯಾಂಡ್ ಮಾಡ್ತಿರೋದು ನಮಗೆ ಜನರ ನಮ್ಮ ನಂಬಿಕೆ ಉಳಿಸ್ಕೊಳ್ಬೇಕು, ಜನರಲ್ಲಿ ವಿಶ್ವಾಸ ಉಳಿಸ್ಕೊಳ್ಬೇಕು ಅನ್ನೋಗಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಕೂಡಲೇ ಈ ಪ್ರಕರಣವನ್ನ ಹೈಕೋರ್ಟ್ ಮೇಲುಸ್ತುವಾರಿಯಲ್ಲಿ ಸಿಬಿಐ ತನಿಖೆಗೆ ವಹಿಸಬೇಕು. ಹೈಕೋರ್ಟ್ ಇದನ್ನ ಏನು ರೆಗ್ಯುಲರ್ ಆಗಿ ವಿಚಾರಣೆ ತಗೊಂಡು ಏನೇನು ಪ್ರೋಗ್ರೆಸ್ ರಿಪೋರ್ಟ್ ತೆಗೆದುಕೊಂಡು ಆದಷ್ಟು ಬೇಗ ಈ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸಬೇಕು. ಆ ಮೂಲಕ ಲೋಕಾಯುಕ್ತವನ್ನ ಶುದ್ಧೀಕರಣ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇದೇ ಸಂದರ್ಭದಲ್ಲಿ ಈಗ ಇದಾಗಲೇ ಇದು ಕ್ರಿಮಿನಲ್ ಪ್ರಕರಣವಾಗಿರೋದ್ರಿಂದ ಮತ್ತು ಹಣದ ವಹಿವಾಟು ಕ್ರಿಪ್ಟೋ ಕರೆನ್ಸಿಯಲ್ಲಿ ಅವನು ನಿಂಗಪ್ಪ 13 ವಾಲೆಟ್ಗಳು ಇಟ್ಕೊಂಡಿದ್ದ ಅಂತಾರೆ. ಕೋಟ್ಯಾಂತರ ರೂಪಾಯಿ ಇಲ್ಲಿ ಲೇವಾದೇವಿ ನಡೆದಿದೆ. ಇನ್ಕ್ಲೂಡಿಂಗ್ ತಿಮ್ಮಾಪುರ ಸಚಿವ ಸಂಪುಟದ ಕೆಲವು ಸಚಿವರು ಮತ್ತು ಅವರ ಆಪ್ತ ಸಹಾಯಕರು ಅವ್ರದ್ದೆಲ್ಲಾನು ಹಣ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹರಿದಾಡಿದೆ. ಸೊ ಶ್ರೀನಾಥ್ ಜೋಶಿ ಒಬ್ಬ IPS ಆಫೀಸರ್, ಅವನೇ ಇವನಿಗೆ ನಿಂಗಪ್ಪನಿಗೆ ಎಷ್ಟೊಂದು ಲಕ್ಷಗಳು ಹಂಚಿಕೆ ಆದ್ಮೇಲೆ ಬಹುಶಃ ಇವನೋಗಿ ತಗೊಂಡೋಗಿ ಕೊಟ್ಟಿರ್ತಾನೆ ಒಂದು 50 ಲಕ್ಷ, ಅದರಲ್ಲಿ 25 ಲಕ್ಷ ಇವ್ನು ಯಾವುದಕ್ಕೂ ಕ್ರಿಪ್ಟೋ ಕರೆನ್ಸಿಗೆ ಹಾಕುವಂತ ಮತ್ತೆ ಇವನಿಗೆ ಕೊಟ್ಟಿದ್ದಾನೆ. ಹೀಗೆಲ್ಲ ಏನೇನೋ ಬರ್ತಾ ಇದೆ. ಹಾಗಾಗಿ ಇದೊಂದು ಫೈನಾನ್ಷಿಯಲ್ ಡೀಲಿಂಗ್ಸ್, ಎಕನಾಮಿಕ್ ಅಫೆನ್ಸಸ್ ಆಗಿರೋದ್ರಿಂದಾಗಿ ಇದು ಇಡಿ ವ್ಯಾಪ್ತಿಗೂ ಬರುತ್ತೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ನಮ್ಮ ಪಕ್ಷದ ನಮ್ಮ ಸಹೋದರಿಗಳು ಉಪಾಧ್ಯಕ್ಷರಾದ ರಘು ಜಾಣಗೆರೆ ಸೇರಿದಂತೆ ನಮ್ಮ ಮಾಧ್ಯಮ ಸಂಯೋಜಕರಾದ ಜೀವನ್ ರವರು ಸೇರಿದಂತೆ ನಮ್ಮ ನಿಯೋಗ ನಿನ್ನೆ ಇಡಿ ಕಚೇರಿಗೆ ಹೋಗಿ ಅವರಿಗೆ ಈ ಪ್ರಕರಣದಲ್ಲಿ ನೀವು ಇಂಟರ್ವ್ಯೂನ್ ಆಗಬೇಕು, ನೀವು ಈ ಪ್ರಕರಣ ಈಗ ಕ್ರಿಮಿನಲ್ FIR ಆಗಿರೋದ್ರಿಂದಾಗಿ ನೀವು ಇಲ್ಲಿ ಹಣ ಎಲ್ಲೆಲ್ಲ ಯಾರಿಗೆಲ್ಲ ಹೋಗಿದೆ ಅನ್ನೋದನ್ನ ತನಿಖೆ ಮಾಡಬೇಕು ಅಂತ ಇಡಿಗೂ ಸಹ ದೂರು ಕೊಟ್ಟಿದ್ದಾರೆ. ಇನ್ನು ಮುಂದುವರೆದು ಈ ಪ್ರಕರಣದಲ್ಲಿ ಈ ಸರ್ಕಾರ ನಾವು ಹೇಳ್ತಿರುವಂತಹ ಈ ವಿಚಾರಗಳು ಲೋಕಾಯುಕ್ತನು ಸೇರಿದಂತೆ ಲೋಕಾಯುಕ್ತ ರಾಜೀನಾಮೆ, ತಿಮ್ಮಾಪುರ ರಾಜೀನಾಮೆ, ಹೈಕೋರ್ಟ್ ಮಾನಿಟರ್ಡ್ ಸಿಬಿಐ ಎನ್ಕ್ವೈರಿ ಇವುಗಳಿಗೆ ಸರ್ಕಾರ ತಕ್ಷಣಕ್ಕೆ ಸ್ಪಂದಿಸ್ತಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಲೋಕಾಯುಕ್ತಕ್ಕೆ ಮತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮಗಳನ್ನ ಹೋರಾಟಗಳನ್ನ ಹಮ್ಮಿಕೊಳ್ಳಲಿದ್ದೇವೆ. ಇದು ಯಾರಪ್ಪಂದೋ ಅರಮನೆ ಅಲ್ಲ, ಇದು ವಿಧಾನಸೌಧದ ಸುತ್ತಮುತ್ತ ಜನ ಸೇರಬಾರದು, ಹೋರಾಟಕ್ಕೆ ಜನ ಸೇರಬಾರದು. ಆದ್ರೆ JCB ಅಲ್ಲ, ಅದು RCB ಒಬ್ಬ ಹೆಣ್ಮಗಳು JCB ಅದೇ ಆ ತರದ ವಿಕ್ಟರಿ ಪೆರೇಡ್ಸ್ಗೆ ಮುಖ್ಯಮಂತ್ರಿ ತನ್ನ ಮೊಮ್ಮಗನಿಗೆ, ಇನ್ಯಾವನೋ ಮಂತ್ರಿ ಅವನ ಮಗನಿಗೆ, ಇನ್ಯಾವನೋ ಮಂತ್ರಿ ಅವನ ಹೆಂಡತಿ ಮಕ್ಕಳಿಗೆ, ಇವರಿಗೆಲ್ಲ ಏನು ಶೋ ಆಫ್ ಮಾಡ್ಕೊಳ್ಳೋದಿಕ್ಕೆ ಇವರ ತೆವಲುಗಳಿಗೆ ಲಕ್ಷಾಂತರ ಜನರನ್ನ ವಿಧಾನಸೌಧದ ಮುಂದೆ ಸೇರಿಸಬಹುದು. ಆದ್ರೆ ಹೋರಾಟಕ್ಕೆ ಯಾವ್ದಾದ್ರು ಒಂದು ಪ್ರಕರಣದಲ್ಲಿ ಧರಣಿ ಪ್ರತಿಭಟನೆಗೆ ಅಂತ ವಿಧಾನಸೌಧಕ್ಕೆ ಮಾತ್ರ ವಿಧಾನಸೌಧ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಸುತ್ತಮುತ್ತ ಎಲ್ಲೂ ಅವಕಾಶ ಇಲ್ಲ. ಇದೆಂತಹ ನಾಚಿಕೆಗೇಡು, ಜನದ್ರೋಹಿ, ಜನವಿರೋಧಿ, ಅಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಹಾಗಾಗಿ ನಾವು ಇದನ್ನ ವಿರೋಧಿಸಿ ಲೋಕಾಯುಕ್ತ BS ಪಾಟೀಲ್ ಇಲ್ಲ ಅವರು ತಕ್ಷಣಕ್ಕೆ ಅವರು ಪ್ರೆಸ್ ಮೀಟ್ ಮಾಡಬೇಕು, ಏನ್ ನಡೆದಿದೆ ಲೋಕಾಯುಕ್ತದಲ್ಲಿ ಅನ್ನೋದನ್ನ ಜನರ ಮುಂದೆ ಇಡಬೇಕು. ಆಮೇಲೆ ಅವ್ರಿಗೆ ಸರಿ ಮಾಡಕ್ಕಾಗಿಲ್ಲ ಅನಿಸಿದ್ರೆ ಅವ್ರ ವೈಯಕ್ತಿಕವಾಗಿ ನಮ್ಮ ಡಿಮ್ಯಾಂಡ್ ಅವ್ರು ಈ ಕೂಡಲೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಆದ್ರೆ ಅವರು ಅದಕ್ಕಿಂತ ಮೊದಲು ನನ್ನ ಕೈಯಲ್ಲಿ ಆಗಿಲ್ಲ, ನನ್ನಿಂದನೇ ತಪ್ಪಾಗಿದೆ ಅಂತ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂತಕ್ಕೆ ಮೊದಲು ಅವ್ರು ಮಾಡುವಂತ ಕೆಲಸಗಳು ಇದೆ. ಅದನ್ನ ಮಾಡಾದ್ರೂ ಜನರಿಗೆ ತೋರಿಸಬೇಕು. ಅವ್ರು ಮಾಡಲಿಲ್ಲ, ಇದು ಪ್ರಕರಣ ಮುಚ್ಚಾಕೋದಕ್ಕೆ ಎಲ್ಲ ಷಡ್ಯಂತ್ರ ನಡೀತಿರುವಂತಹ ಸಂದರ್ಭದಲ್ಲಿ KRS ಪಕ್ಷ ಇನ್ನು ರಾಜ್ಯದ ಹಲವಾರು ಸಮಾನ ಮನಸ್ಕ ವ್ಯಕ್ತಿಗಳು, ಹೋರಾಟಗಾರರು ಮತ್ತು ಪಕ್ಷಗಳ ಜೊತೆ ಸೇರ್ಕೊಂಡು ಮುಂದಿನ ದಿನಗಳಲ್ಲಿ ಗಂಭೀರವಾದಂತಹ ಹೋರಾಟಗಳನ್ನ ರೂಪಿಸಲಿದೆ. ಈ ಹಿನ್ನೆಲೆಯಲ್ಲಿ ನಾವು ಈಗ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ವಿಧಾನಸೌಧ ನಿಮ್ಮಪ್ಪಂದಲ್ಲ, ಯಾವನಪ್ಪಂದು ಅಲ್ಲ, ಅದು ಜನರದ್ದು. ಹಾಗೇನೆ ಲೋಕಾಯುಕ್ತನೂ ಅಷ್ಟೇ. ಲೋಕಾಯುಕ್ತ ಒಂದು ರೀತಿ ಕೋಟೆ ಇದ್ದಾಗಿ. ಜನ ಧೈರ್ಯವಾಗಿ ಲೋಕಾಯುಕ್ತ ಸಂಸ್ಥೆಗೆ ಹೋಗ್ಬೇಕು. ಆದ್ರೆ ಲೋಕಾಯುಕ್ತ ಆ ಕರ್ನಾಟಕ ಬೆಂಗಳೂರಿನ ಲೋಕಾಯುಕ್ತ ಆಫೀಸ್ಗೆ ಹೋದಾಗ ಅದೊಂದು ರೀತಿಯಲ್ಲಿ ಕೋಟೆ ಇದ್ದಾಗೆ. ಆ ಹೆಜ್ಜೆಗೂ ಪೊಲೀಸರು ಏನಕ್ಕೆ ಬೇಕು ಪೊಲೀಸರು ನಿಮ್ಗೆ ಆ ಮಟ್ಟಕ್ಕೆ? ಇಟ್ ಈಸ್ ಓನ್ಲಿ ಟು ಇಂಟಿಮಿಡೇಟ್ ದ ಆರ್ಡಿನರಿ ಸಿಟಿಸನ್ಸ್. ಸಾಮಾನ್ಯ ಜನರು ಅಲ್ಲಿ ದೂರ ತಗೊಂಡು ಲಂಚ ಕೇಳ್ತಾ ಇದಾರೆ ಅಧಿಕಾರಿಗಳು ಅಂತ ದೂರು ಕೊಡೋದಿಕ್ಕೆ, ಕರ್ತವ್ಯ ಲೋಪದ ದೂರನ್ನ ದಾಖಲಿಸೋದಿಕ್ಕೆ ಬರುವಂತಹ ಸಾಮಾನ್ಯ ಜನರನ್ನ ಭಯಭೀತಗೊಳಿಸೋದಿಕ್ಕೆ, ಓನ್ಲಿ ಟು ಇಂಟಿಮಿಡೇಟ್ ದ ಆರ್ಡಿನರಿ ಸಿಟಿಸನ್ಸ್ ಹೂ ಆರ್ ಟ್ರೈಂಗ್ ಟು ಫೈಟ್ ಅಗೇನ್ಸ್ಟ್ injustice and corruption. Only to intimidate you have that many police constables and police officers in the lobby of Lokayukta building. Shame on you. ನಿಮಗೆ ನಾಚಿಕೆ ಆಗಬೇಕು. ಲೋಕಾಯುಕ್ತ ಸಂಸ್ಥೆಯ ನಡೆಸ್ತಾ ಇರುವಂತವ್ರಿಗೆ ಅಲ್ಲಿ ಬರುವಂತ ಜನ ಧೈರ್ಯವಾಗಿ ಬಂದ್ರಪ್ಪ ಅನ್ನುವಂತ ರೀತಿಯಲ್ಲಿ ಬರಬೇಕು. ಅದನ್ನ ಬಿಟ್ಟು ಏನು ಅಲ್ಲಿ ನಾನಾ ತರಹದ ಇಟ್ಸ್ ಜಸ್ಟ್ ಲೈಕ್ ಎನ್ ಎಂಟರಿಂಗ್ ಎ ಫೋರ್ಟ್, ಆ ತರಹಕ್ಕೆ ನಿಮ್ಮ ವ್ಯವಸ್ಥೆ ಇದೆ. ದಯವಿಟ್ಟು ಇದನ್ನ ಬದಲಾಯಿಸಿಕೊಳ್ಳಿ. ನಾವು ಈಗಾಗಲೇ 10 ವರ್ಷಗಳ ಹಿಂದೆ ನಾನು ಆವತ್ತಿದ್ದಂತ ಪಕ್ಷದಲ್ಲಿ ಆವತ್ತು ಭಾಸ್ಕರ್ ರಾವ್ ಕಳ್ಳ ಅವನು ಮೆಟ್ಟಿಳಿದು ಬರ್ತಿರೋವಾಗಲೇ ಅವನಿಗೆ ಮುತ್ತಿಗೆ ಹಾಕಿ ಘೆರಾವ್ ಮಾಡಿದ್ವಿ. ಈವಾಗಲೂ BS ಪಾಟೀಲ್ಗೋ ಇನ್ನೊಬ್ರಿಗೋ ಘೆರಾವ್ ಹಾಕೋದಕ್ಕೆ ನಮ್ಗೇನು ಕಷ್ಟ ಇಲ್ಲ. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಸಾಮಾನ್ಯ JCB ಪಕ್ಷಗಳ ಪುಡಾರಿಗಳ ಪಕ್ಷ ಅಲ್ಲ. ಇದು ಈ ರಾಜ್ಯವನ್ನ ಉಳಿಸ್ಕೊಳ್ಬೇಕು, ಪ್ರಜಾಪ್ರಭುತ್ವವನ್ನು ಬಲಗೊಳಿಸಬೇಕು, ಸಮೃದ್ಧ ನಾಡನ್ನ ಕಟ್ಟಬೇಕು ಅನ್ನುವಂತಹ ದೇಶಭಕ್ತ ನಾಡಪ್ರೇಮಿ ಸೈನಿಕರನ್ನ ಹೊಂದಿರುವಂತಹ ಪಕ್ಷ.
ಹಾಗಾಗಿ ಈ ಪ್ರಕರಣಗಳಲ್ಲಿ ಅಷ್ಟೇ ನಮಗೆ ಸಮಸ್ಯೆಗಳಾಗ್ಲಿ, ಕೇಸ್ಗಳಾಗ್ಲಿ, ಜೈಲ್ಗೆ ಹೋಗ್ಲಿ, ವಿ ಡೋಂಟ್ ಗಿವ್ ಎ ಡ್ಯಾಮ್, ವಿ ವಾಂಟ್ ಜಸ್ಟಿಸ್. ಹಾಗಾಗಿ ದಯವಿಟ್ಟು ಸರ್ಕಾರ ಇದನ್ನ ಗಂಭೀರವಾಗಿ, ಲೋಕಾಯುಕ್ತರು ಅಷ್ಟೇ, KRS ಪಕ್ಷ ಅಂತಹ ಪ್ರಕರಣ ಲೋಕಾಯುಕ್ತಕ್ಕೆ ಮುತ್ತಿಗೆ ಹಾಕುವಂಥದ್ದು, ಗೆರವು ಹಾಕೋದಿಕ್ಕೆ ಹೋಯ್ತು ಅಂದ್ರೆ you can manage the media, you can manage anybody, you cannot manage social media, you cannot manage the good people of Karnataka. ಸೊ ಹಾಗಾಗಿ ದಯವಿಟ್ಟು ಗಂಭೀರವಾಗಿ ತಗೊಳ್ಳಿ. ವಿ ವಾಂಟ್ ರಿಸಲ್ಟ್ಸ್ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಮಾರಿ ಹಬ್ಬ ಇದೆ. ಇಷ್ಟನ್ನ ನಾನು ಮುಖ್ಯವಾಗಿ ಮುಖ್ಯ ವಿಚಾರಗಳನ್ನ ದೀಪಕ್ ಅವರು ಏನಾದರೂ ಉಳಿದಿದ್ರೆ ದೀಪಕ್ ಅವರು ಹೇಳ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಒಂದು ಅಥವಾ ಎರಡು ವಿಚಾರ ಇಲ್ಲಿ. RB ತಿಮ್ಮಾಪುರ್ ಅವರು ರಾಜೀನಾಮೆಗೆ ಇನ್ನೊಂದು ಪ್ರಮುಖ ಕಾರಣ ಇದೆ. ಈ ಲೋಕಾಯುಕ್ತ ಅಕ್ರಮ ವಸೂಲಿಬಾಜಿ ಏನ್ ನಡೆದಿದೆ, ಎಕ್ಸ್ಟಾರ್ಷನ್, ಇದರಲ್ಲಿ ಬಹುತೇಕ ಗುರಿಯಾಗಿರುವಂತವರು ಅಬಕಾರಿ ಇಲಾಖೆಯವರು. ಅಬಕಾರಿ ಇಲಾಖೆಯ ಅಧಿಕಾರಿಗಳು 50-100 ಅಧಿಕಾರಿಗಳು, ಕೇವಲ ಒಬ್ರಲ್ಲ ಇಬ್ರಲ್ಲ, 50-100 ಅಧಿಕಾರಿಗಳಿಂದ ಈ ಏನು ಅಕ್ರಮ ಕೂಟ ಇದೆ, ಶ್ರೀನಾಥ್ ಜೋಶಿ ಆಗಿರ್ಬೋದು, ಮತ್ತೆ ನಿಂಗಪ್ಪ ಸಾವಂತ್, ಇವರು ವಸೂಲಿ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಯಾವ ಮಟ್ಟಕ್ಕೆ ಅಲ್ಲಿ ಅಕ್ರಮಗಳು, ಅವ್ಯವಹಾರಗಳು, ಭ್ರಷ್ಟಾಚಾರ ನಡೀತಿದೆ ಅಂತ ಅಂದ್ಬಿಟ್ಟು ಊಹಿಸಬಹುದು. ಇಷ್ಟು ಸಾಕ್ಷಿ ಸಾಕು. ಅಲ್ಲಿ ಹಣವನ್ನ ಅಕ್ರಮವಾಗಿ ಸಂಪಾದನೆ ಮಾಡಿ ಇಲ್ಲಿ ಕೊಡ್ತಿದ್ದಾರೆ. ಅವರು ಅಕ್ರಮವಾಗಿ ಸಂಪಾದನೆ ಮಾಡ್ತಿರೋದಕ್ಕೆ ತಾನೇ ಇವರು ಅಲ್ಲಿ ಒಂದು ರ್ಯಾನ್ಸಮ್ ಹಣವನ್ನ ಕೊಡುವಂತದ್ದು ಆಗೋದು. ಇಲ್ಲದೆ ಏನು ಕೊಡ್ತಾರೆ ಅವರು? ಆದ್ರಿಂದ ಅಲ್ಲಿ ಆ ಒಂದು ಖಾತೆಯನ್ನ ನಿರ್ವಹಿಸೋದ್ರಲ್ಲಿ RB ತಿಮ್ಮಾಪುರ್ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಎಲ್ಲರೂ, ಬಹುತೇಕ ಎಲ್ಲಾ ಮಂತ್ರಿಗಳು ವಿಫಲರಾಗಿದ್ದಾರೆ. ಅದರಲ್ಲಿ ಇಲ್ಲಿ ಸಾಕ್ಷಿ ಸಮೇತ ಸಿಕ್ಬಿದ್ದಿದ್ದಾರೆ. ಇದಕ್ಕಿಂತ ಸಾಕ್ಷಿಗಳು ನಾವು ಇನ್ನೂ ಕೇಳಬೇಕಾಗಿಲ್ಲ, ಜನರಿಗೆ ತೋರಿಸುವಂತ ಅಗತ್ಯನೇ ಇಲ್ಲ. ಇದು ಒಂದು ನೈತಿಕ ಹೊಣೆಯನ್ನು ಒತ್ತಿ ಅವರು ರಾಜೀನಾಮೆ ಈಗಾಗಲೇ ಕೊಡಬೇಕಿತ್ತು. ಇಷ್ಟೆಲ್ಲ ಆದ್ರೂ ಅವರು ಮುಂದುವರಿತಿದ್ದಾರೆ ಅಂತ ಅಂದ್ರೆ ಅದು ನಾಚಿಕೆಗೇಡಿನ ವಿಚಾರ. ಸಿದ್ದರಾಮಯ್ಯ ಅವರು ಅವ್ರನ್ನ ಕೂಡಲೇ ವಜಾ ಮಾಡಬೇಕು. ಅದೇ ರೀತಿ ಇನ್ನು 3 ಸಚಿವರ ಜೊತೆ, ಹಲವಾರು ಸಚಿವರ ಜೊತೆ, ಆದ್ರೆ ಈ ತನಿಖೆಯಲ್ಲಿ ಹೊರಬಂದಿರುವಂತದ್ದು ಮಾಹಿತಿ, 3 ಸಚಿವರ ಆಪ್ತರ ಜೊತೆ ಈ ನಿಂಗಪ್ಪ ಸಾವಂತ್ ಅನ್ನೋನ್ಗೆ ನಂಟಿತ್ತು, ಹಲವಾರು ವಿಚಾರಗಳಲ್ಲಿ ವ್ಯವಹಾರಗಳು ನಡೆದಿದ್ದಾವೆ ಅನ್ನೋ ಒಂದು ಮಾಹಿತಿ ಇದೆ. ಅದ್ರ ಮಾಹಿತಿ ಏನು ಮುಖ್ಯಮಂತ್ರಿಗಳಿಗೆ ನಾವು ಕೊಡಬೇಕಾಗಿಲ್ಲ, ಅಥವಾ ತನಿಖಾ ವರದಿ ಮೂಲಕ ಅವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ಸಿಗುತ್ತೆ. ಅದನ್ನ ತೆಗೆದುಕೊಂಡು ಅಥವಾ ಆ ಮಾಹಿತಿಯ ಆಧಾರದ ಮೇಲೆ ಆ ಸಚಿವರನ್ನು ಕೂಡ ವಜಾ ಮಾಡಬೇಕು. ಇದು ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ, ಈಗಾಗಲೇ ಅನೇಕ ಬಾರಿ ನಾವು ಹೇಳಿದೀವಿ, ಈ ಸರ್ಕಾರ ಬರೀ ಗ್ಯಾರಂಟಿಗಳ ಸುತ್ತ ಗಿರಿಕಿ ಹೊಡಿತಾ ಇದೆ. ಇದನ್ನ ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ. ನೀವು ದಕ್ಷವಾಗಿ ಆಡಳಿತ ನಡೆಸಿದ್ರೆ ನಾವು ಗ್ಯಾರಂಟಿ ವಿರೋಧಿಗಳಲ್ಲ, ಆದ್ರೆ ನೀವು ಗ್ಯಾರಂಟಿಯನ್ನ ಕೊಡಬೇಕು, ಮುಂದುವರಿಸಬೇಕು ಅಂತ ಅಂದ್ರೆ ಸಂಪನ್ಮೂಲಗಳು ಬೇಕಾಗಿದೆ. ಆ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಲಿಕ್ಕೆ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು, ದಕ್ಷ ಆಡಳಿತವನ್ನು ನೀಡಬೇಕು. ಅದು ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಈಗ ಕಾಂಗ್ರೆಸ್ನ ಸಚಿವರೇ, ಶಾಸಕರುಗಳೇ ಅದನ್ನ ಧ್ವನಿ ಎತ್ತುತ್ತಾ ಇದ್ದಾರೆ. ನಮಗೆ ಅನುದಾನ ಬರ್ತಾ ಇಲ್ಲ ಅನ್ನೋದಕ್ಕೇನ್ ಕಾರಣ? ಅಲ್ಲಿ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನುವಂಥದ್ದು. ಇಷ್ಟೊಂದು ಭ್ರಷ್ಟಾಚಾರ ನಡೆದ್ರೆ ಹಣ ಎಲ್ಲಿ ಬರುತ್ತೆ? ಆದ್ರಿಂದ ದಯವಿಟ್ಟು ನೀವು ದಕ್ಷ ಆಡಳಿತ ಮತ್ತೆ ಭ್ರಷ್ಟಾಚಾರವನ್ನು ನಿಯಂತ್ರಿಸೋದ್ರ ಬಗ್ಗೆ ದಯವಿಟ್ಟು ಕ್ರಮ ಕೈಗೊಳ್ಬೇಕು. ಮತ್ತೆ ಈ ಯಾರ್ಯಾರು ಭ್ರಷ್ಟಿದ್ದಾರೆ ಅವ್ರನ್ನೆಲ್ಲ ವಜಾ ಮಾಡಬೇಕು ಅಂತ ಕೂಡ KRS ಪಕ್ಷ ಈ ಸಂದರ್ಭದಲ್ಲಿ ಆಗ್ರಹಿಸುತ್ತೆ. ಇಷ್ಟನ್ನು ಹೇಳ್ತಾ ಒಂದು ವಿಚಾರ, ಜೀವನ್ ಹಿಂದೆ ಬನ್ನಿ ಒಂದು ನಿಮಿಷ. ಮಾಧ್ಯಮ ಮಿತ್ರರಿಗೆ ಒಂದು ಮಾಹಿತಿ. ಈಗೇನು ನಾವು ಪತ್ರಿಕಾಗೋಷ್ಠಿಯನ್ನ ಮಾತನಾಡಿದ್ವಿ, ಇದರ ಪತ್ರಿಕಾ ಟಿಪ್ಪಣಿಯನ್ನ ಇವತ್ತು ಅದೇ ಈ ಫೇಸ್ಬುಕ್ ಲೈವ್ ಕಾಮೆಂಟ್ಸ್ ಅಲ್ಲಿ ಜೀವನ್ ಹಾಕಲಾಗುತ್ತೆ. ಆಮೇಲೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿತ್ತು ಅಂದ್ರೆ ಪತ್ರಿಕಾ ಟಿಪ್ಪಣಿ PDF ಫೈಲ್ ಅಲ್ಲೋ ವರ್ಡ್ ಫೈಲ್ ಅಲ್ಲೋ ಬೇಕು, ಇಲ್ಲಿನ ಪತ್ರಿಕಾಗೋಷ್ಠಿಯ ಫೋಟೋ ಬೇಕು ಅನ್ನೋದಿದ್ರೆ ಇವರು ರಾಯಲ್ ಜೀವನ್, ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಮಾಧ್ಯಮ ಸಂಯೋಜಕರು. ಅವರ ಸಂಖ್ಯೆ ಬಂದು 9980021472 9980021472. ಇದು ಅವರ ಸಂಖ್ಯೆ. ದಯವಿಟ್ಟು ಅವರನ್ನ ರಾಜ್ಯದ ಯಾವುದೇ ಭಾಗದ ಪತ್ರಕರ್ತರು ಸಂಪರ್ಕಿಸಬಹುದು ಮತ್ತು ಅವರು ನಿಮಗೆ ಪತ್ರಿಕಾ ಟಿಪ್ಪಣಿ ಫೋಟೋಗಳ ಸಮೇತವಾಗಿ ಈ ವಿಚಾರವಾಗಿರುವಂತಹ ಲಿಂಕ್ಸ್ ಸೇರಿದಂತೆ ವಿಡಿಯೋಗಳನ್ನು ಸಹ ಶೇರ್ ಮಾಡಿಕೊಡ್ತಾರೆ. ಬನ್ನಿ. ಸೊ ಇದು ಇವತ್ತಿನ ಪತ್ರಿಕಾಗೋಷ್ಠಿ ಇತ್ತು. ನಮ್ಮ ಜೊತೆಗೆ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ನರಸಿಂಹಮೂರ್ತಿ ಅವರಿಗೆ, ಮಾಧ್ಯಮ ಸಂಯೋಜಕರಾದ ಜೀವನ್ ರವರಿಗೆ ಹಾಗೂ ದೀಪಕ್ CN ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಯಾರೆಲ್ಲ ಈ ಪತ್ರಿಕಾಗೋಷ್ಠಿಯನ್ನು ನೋಡ್ತಿದ್ರಿ, ಜನಸಾಮಾನ್ಯರು ಸೇರಿದಂತೆ ಮಾಧ್ಯಮದವರು, ನಿಮಗೂ ಸಹ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.